ನನ್ನ ಗಂಡ ನನ್ನ ಪ್ರೀತಿ ಮರೆಯೋ ಸಲುವಾಗಿ ನಮ್ಮ ಅಕ್ಕನ ಹೊಟ್ಟೆಗಿರೋ ಕೂಸು ಸಾಯ ಹೊಡೆಯೋದು ಸರಿ ಏನು? ಇಂದ ನಿನ್ನ ಮರೆಸ್ತಾಳ, ನಾಳೆ ನನ್ನ ಮರೆಸ್ತಾಳ, ಮುಂದೊಂದು ದಿನ ನಮ್ಮ ಮನಿನ ಮರೆಸಿಬಿಡ್ತಾಳ. ಈಗ ಹಾಲ್ನಾಗ ವಿಷಯ ಯಾರ ಕೊಡೋರಕ್ಕಿಗೆ? ನೀ ಯಾವಾಗ ಬಂದಿ? ಅಲ್ಲಿ ಬರ್ಬೇಕಿಲ್ಲ? ಬಾ ಅಲ್ಲಿ. ಅಲ್ವಾ ನಿನ್ನ ಗಂಡನ ಜೋಡಿ ಕೂಡಿ ಈಗ ತಂಗಿ ಅನ್ನೋದು ಮರ್ತಿ, ನಾ ಅತ್ತೆ ಅನ್ನೋದು ಮರ್ತಿ, ನಾವ್ಯಾಕೆ ಬಂದ ಅಲ್ಲಿ ಅಡ್ಡಾಗಬೇಕು? ಯಾಕತ್ತಿ, ನಿಮ್ಗ ಹೇಳೇ ಬಂದಿನಲ್ಲ. ಹಾ ಹೇಳೇನೋ ಬಂದಿವ. ನಿನ್ ಜೋಡಿ ನಿಮ್ಮ ತಂಗಿನ ಕರ್ಕೊಂಡ್ ಬರ್ಬೇಕನ್ನೋ ಖಬರಿ ಇಲ್ಲ ನಿನಗ? ಹೋಗ್ಲಿ ಬಿಡತ್ತಿ. ಅಕ್ಕ, ನಾವಿಲ್ಲಿ ಬಂದಿದ್ದು ಅವ್ರಿಗೆ ಹೇಳಬೇಡ. ನೀ ಬಂದಿದ್ದು ಅವರು ನೋಡ್ಯಾರ. ಬಾ. ಅತ್ತಿ ಮಾತು ಪಾಲ್ಸಕ್ಕಿದ್ರ ಈಗ ನನ್ನ ಜೊತೆ ಬರ್ತಿಲ್ಲ? ಯಾಕ ಬರ್ಲಿಲ್ಲ? ಇಲ್ಲ, ಬರ್ಲಿಲ್ಲ. ಬರ್ರಿ ಮನೆಗೆ. ಯವ್ವ, ಯಾಕೋ ತಟ್ ಮನ್ಯಾಗ ಜೋಲ್ ಹೋಗಾಕತ್ತಿಲ್ಲ? ಎಂದೋ ಜೋಲಿ ಆಗೈತಪ್ಪ, ನಿನಗೆ ಈಗ ಅರಿವಾಗತ್ತೈತೇನ? ನಾ ಮೊದ್ಲೇ ಹೇಳಾಕತ್ತಿಲ್ಲ, ಮದುವೆ ಮಾಡ್ಕೊಂಡಿದ್ದು ಹೇಳಾಕತ್ತಿಲ್ಲ. ಹೀಗೆಲ್ಲಾನ ಚಲೋ ನಡೆದೈತಿ. ಯಾಕೋ ಈಕೆ ಮನಸ್ಸಿನ್ಯಾಗ ಬ್ಯಾರೆ ಬ್ಯಾರೆನ ತಲೆಯಾಗ ಓಡಾಕತೈತಿ ನೋಡುವ. ಅಲ್ಲಿ ತಮ್ಮ, ಈಗ ಬಂದಕಿನ್ ತಗೊಂಡ್ ಅಡ್ಡಾಡಕತ್ತಿ ಅಂದ್ರ ಇದ್ದಕ್ಕೆ ಹೊಟ್ಟು ಉರಿದಲ್ಲ. ಈಗ ಬಂದಕ್ಕಿ ಈಗ ಇದ್ದಕ್ಕಿ ಅಂತ ಯಾಕತ್ತೀವ? ಆಕಿ ಬಂದ್ಮ್ಯಾಗ ನಮ್ಮ ಮನೆಗೆಲ್ಲ ಚಲೋ ಆಗಾಕತ್ತಿದ್ದ. ಅಲ್ಲ ತಮ್ಮ, ಏನನ್ನಾಕತ್ತೀನಿ ಅಂದ್ರ ನನ್ನಿಂದ ಈಗ ಇದ್ದಕ್ಕಿಂದ ಈ ಮನೆಗೆ ದರಿದ ಹತ್ತಿದ್ದೇನ? ನಾ ಹೇಳೋದೊಂದು ನೀ ತಿಳ್ಕೊಳ್ಳೋದೊಂದು ಆಯ್ತಂದ್ರೆ ಮಾತು ದಂಡಿಗೆ ಹತ್ತೋದಿಲ್ವ? ಹಂಗೋ ಹಿಂಗೋ ಜೀವನ ಕಳ್ಯಾಕತ್ತೀವಿ. ತೋರ್ಸೋದಿತ್ತಂದ್ರೆ ಇಬ್ಬರಿಗೆ ಒಂದೇ ಥರ ಪ್ರೀತಿ ತೋರ್ಸ. ನೋಡಪ್ಪ, ಆಕಿ ಮನೆಗೆ ಕಾಲಿಟ್ಟಾಗಿಂದ ಸಸಿ ತಕ್ಕೊಂಡಿಲ್ಲ, ಈಗ ಒಪ್ಕೊಳಂಗಿಲ್ಲ. ಒಪ್ಕೊಳ್ಳಂಗಿಲ್ಲ ಅಂದ್ರೆ ಹೆಂಗವ? ಹೇಂತೆ ಒಪ್ಕೊಂಡು ಸಂಸಾರ ಮಾಡಾಕತ್ತೀನಿ, ಆಕಿನ ಜೊತೆ ಕಾಲ ಕಳ್ತೀನಿ. ಈಗ ಇಬ್ಬರು ಹೊಟ್ಲಿಗ್ಯಾರ, ಮತ್ತು ಸೊಸೆತ್ ನೀವು ಒಪ್ಕೋಬೇಕು, ಹೇಂತೆತ್ ನಾವು ಒಪ್ಕೋಬೇಕು. ಒಪ್ಕೊಳ್ಳಿಕ್ಕೆ ಹೆಂಗೆ? ಇದನ್ನ ಮಾತಾಡಕ ನಿಮ್ಮ ಅವ್ನ ರಂಸಾಕತ್ತೇನ? ನಿನ್ನ ಮಾತಿಗೆ ನಾ ಏನು ಹನ್ಯಾಂಗಿಲ್ಲ ನೋಡು. ನಿನ್ನ ಮಾತಿಗೆ ನಾ ಎಂದೂ ಇದ್ರಾಗಿಲ್ವ. ಈಗ ಇದ್ರಾಗಕ್ಕೂ ಮನಸ್ಸು ಒಪ್ಪಲ್ದು. ಆದ್ರೆ ಈಕಿ ನೀವು ಹೊಳ್ಳೆ ಮಳ್ಳೆ ಅಂಗ್ಸೋದು, ಆಕಿ ಯಾಕಡ್ರೆ ಮಾತಾಡೋದು ಮಾರಾಕತ್ತೀನಂದ್ರೆ ನಾ ಆಕಿನ ಕಡೆನ ಆಗವ. ಏನು ಅನ್ಕೋತಿ ಅನ್ಕೋ. ಬಂದಾನ ಹೆಂಡತಿ ಪರವಾಗಿ ಮಾತಾಡಕ. ಆಕಿನ ಸಸಿ ಅತ್ ನಂಬ್ಕೋಬೇಕ, ನಾ ಯಾಕೆ ನಂಬ್ಕೋಬೇಕು? ನಿನಗೊಂದು ಜೀವನ ರೂಪಿಸ್ಕೊಟ್ಟಾರಂದ್ರ ಅವ್ರ ಬೆಳೆದಾಗ ಯಾಕೆ ಅಡ್ಡ ಹಾಕತ್ತೆ ಮ್ಯಾಗ ಮ್ಯಾಗ? ನಾ ಏನಂತ ಪಾಪದ ಕೆಲಸ ಮಾಡೀನಿ ಅಂತೇಳಿ ಎಲ್ರು ಹಿಂಗೆ ಚುಚ್ಚು ಮಾತಾಡಕತ್ತೀರಿ? ನೀ ನಮ್ಮ ಮನೆಗೆ ಬಂದಿದ್ದೊಂದು ದೊಡ್ಡ ಪಾಪ, ಮತ್ತೆ ಪಾಪದ ಕೆಲಸ ಹೇಳ್ಬೇಕಂತೇನಿ? ಅತ್ಯಾರ, ನಿಮಗೆ ಯಾಕೆ ಸಿಟ್ಟು ಬಂದೈತೆ ಅಂತೇಳಿ ನನಗೆ ಗೊತ್ತೈತಿ. ಅದಲ್ಲ, ಮುಂಜಾನೆ ಇವ್ರ ಜೊತೆ ಗುಡಿಗೆ ಹೋಗಿದ್ದಕ್ಕೆ ನಿಮ್ಗೆ ಸಿಟ್ಟು ಬಂದೈತಲ್ಲ? ಸಿಟ್ಟು ಬರಲ್ಲ ಏನು ಮಾಡ್ತೈತೆ? ಒಂದು ಮಾತು ಹೇಳಿ ಹೋಗಕ್ಕೆ ಬರಂಗಿಲ್ಲ, ಮನ್ಯಾಗ ಒಬ್ಬ ಹಿರಿಯ ಅದನ್ನು ಗೊತ್ತಾಯ್ತಿಲ್ಲ? ತಪ್ಪಾತತ್ತಿ, ಇನ್ನೊಮ್ಮಿಂತ ನಾ ದಗ್ದ ಮಾಡಂಗಿಲ್ಲ. ಇದನ್ನ ಇಲ್ಲಿಗೆ ಬಿಟ್ಟು ಬಿಡ್ರಿ. ಹಾಂ, ಆಕೆ ಮನ್ಸಿಗೆ ಭಾಳ ಹಾಳಾಗಿ ತಿಳ್ಕೊಂಡಾಳ. ಒಂದು 4 ದಿವಸ ಚಂದಂಗಿರ್ಲಿ ಅವ್ರು, ತವ್ರ ಮನೆಗೆ ಹೋಗ್ಬಿಡ. ನಿಂತು ಪೆಟ್ಟದ ಮ್ಯಾಗ ಹೋಗಂತಂದ್ರೆ ನಾ ಹ್ಯಾಂಗ ಹೋಗ್ಲಿ? ಇವ್ರಿಗೇನಂತ ಹೇಳಿ, ಅಲ್ಲಿ ಅಪ್ಪಗೇನಂತ ಹೇಳಿ? ಗಚ್ಚನ ಮನೆ ಸಿಕ್ಕೈತಿ, ಹೋಗಾಕ ನೀ ಹೆಂಗೆ ಮುಂದೆ ಹೆಜ್ಜೆ ಇಟ್ಟಿ? ಇಲ್ಲೇ ತಿದ್ಕೊಂಡು ತಿಳ್ಕೊಂಡು ಇರ್ತೀನಿ, ತವ್ರ ಮನೆಗೆ ಕಳಿಸ್ಬ್ಯಾಡ್ರಿ. ಹೋಗಿ ಹೋಗಿ ಎಂತಾದ್ರೆ ಜೋಡ ಹಾಕ್ತವಳು, ಇದ್ರ ಕೈ ಕತ್ತರಿಸ್ಲಿ, ಏನಾರ ಗಂಟು ಬಿತ್ತಿ ಆಂಬ. ಯಾಕವ ಮತ್ತೆ ಮನೆ ಜಗಳ ಆಗತ್ತವತ್ತ? ಯಾಕೆ ಹೆದ್ರ ಸಂಬಂಧ? ಅಲ್ಲಪ್ಪ, ಒಬ್ರಿಗೊಂದು ಮಾಡಿದ್ರ ಜಗಳನೂ ಹತ್ತೈತಿ, ಊರು ತುಂಬ ಸುದ್ದಿನೂ ಹಬ್ತೈತಿ. ಚಿಗವ, ಈ ಮಾತೇನು ನಿನ್ನ ಸ್ವಚ್ಛಾರಿಗೆ ಏನಾಕತಿ, ನಿನ್ನ ಮಗಗೆ ಏನಾಕತಿ? ನನ್ನ ಸಣ್ಣ ಸಸಿ ನನಗೆ ಸರಿದು ಕುಂಡ್ರ ನಂಗಿಲ್ಲ. ಈಕಿಗೆ ಅನ್ಬೇಕಾಗೈತಿ, ಈಕಿ ನೋಡಿ ನನ್ನ ಮಗಗೂ ಅನ್ಬೇಕಾಗೈತಿ. ಅಲ್ವಾ? ಆಕಿ ಕಾಲಿಟ್ಟ ಮೇಲೆ ನಿಮ್ಮ ಮನೆ ಕಾಲ್ಗುಣನ ಬದಲಾಗೈತಿ ಅನ್ನೋದು ಯಾಕೆ? ಹಿಂದಿಲ್ ನಾಳೆ ನನ್ನ ಸಣ್ಣ ಸಸಿ ಹೊಟ್ಟೆಲಿ ಆಗತ್ತಿದ್ಲು,
ಎಷ್ಟು ಮಂದಿ ಭಾಳ ದಿವ್ಸ ಕೊಟ್ಲಾಗಿಲ್ಲ ಹಾಂ? ಏನೋ ಒಬ್ಬೊಬ್ರು ಕಾಲ್ಗುಣ ಇರ್ತೈತಿ, ಆಕಿ ಕಾಲ್ಗುಣ ಚಲೋ ಐತಿ, ಹಂಗೆ ಸಣ್ಣಗೆ ಬದುಕ್ಬೇಕವ. ಅದನ್ನ ಮೊದಲು ಅವಂಗೆ ಹೇಳ. ಈಗೀಗಲಾಗ ಈಗ ಬಂದಾಕಿನ ಕರ್ಕೊಂಡು ಅಡ್ಡಾಡಕತ್ಯಾನ, ಮೊದಲೇ ಹೆಂತಿನ ಮರ್ತಾ ಬಿಟ್ಟಾನ. ಯಾರನ್ನ ಮರಿದಿಲ್ವ, ಸುಮ್ಮನೆ ನಿಮ್ಮ ತಲೆಯಾಗ ಅದು ಭ್ರಮೆ ಹೋಗ್ತೈತೆ ಅಷ್ಟೇ. ಬಂದವ್ರೆಲ್ಲ ನನ್ನ ಮಗನ ಕಡೆ ಆಗಿ ಮಾತಾಡಕತ್ರ ನಮ್ಮ ಮನೆಗೆ ಬರಬೇಡ್ರಿ, ನಮ್ಮ ಜೋಡಿ ಮಾತಾಡಬೇಡ್ರಿ. ನಿಮ್ಮ ಮಗನ ಮ್ಯಾಗಿನ ಸಿಟ್ಟ ಬಂದಕಿ ಸಿಟ್ಟ ಮತ್ತೊಬ್ಬರ ಮ್ಯಾಗ ಹಾಕಿ ಮತ್ತೊಬ್ರಿಗೆ ಅಂದ್ರೆ ನೀವು ಊರನ ಮಂದಿಗೆಲ್ಲ ಕೆಟ್ಟ ಹಾಕಿರಿ ನೋಡ್ರಿ. ಯಾರ ಕಣ್ಣಿಗೆ ಒಳ್ಳೆಯವ್ರಾಗ ಏನಾಗೋದೈತಿ? ಈ ಮನೆಯವ್ರ ಸಂಬಂಧ ಸಾಕಾಗೈತಿ ನನಗೆ. ನಮ್ಮ ಅವ್ವನ ಮಾತು ಕೇಳಿ ನಿಮ್ಮ ಅಕ್ಕನ ನೀ ಕಂಡ ಕರ್ದಂಗೆ ಮಾಡಾಕತ್ತಿದ್ರ ನಿಮ್ಮ ಅಕ್ಕನ ನೀ ಕಳ್ಕೊತಿ. ಯಾಕೆ ಹಿಂಗೆ ಮಾಡಾಕತ್ತಿ? ನೀ ಮಾಡಕತ್ತಿದ್ದು ನಿನಗೆ ಸರಿ ಅನ್ಸಾತೈತೇನು? ಮೊದಲನೇ ಹೆಂಡತಿ ಯಾರು, ಎರಡನೇ ಹೆಂಡತಿ ಯಾರು? ನಿನ್ನ ಮಾತಿನ ಅರ್ಥ ಮೊದಲೇ ಹೆಂಡತಿಗೆ ಪ್ರೀತಿ ಕಾಳಜಿ ತೋರಿಸಿ ಮಿಕ್ಕಿದ ಮ್ಯಾಗ ಆಕಿಗೆ ಪ್ರೀತಿ ಕಾಳಜಿ ತೋರಿಸ್ಬೇಕನ? ಅಂದ್ರೆ ಉಂಡೆಸ್ವಿ ಪತ್ರೋಳಿ ಮಾಡಿ ನಾ ಪ್ರೀತಿ ಅಂದ್ರೆ ಆ? ನನಗೊಂದು ಮಾತು ಹೇಳಾರ್ದ ಆಕಿನ ಹೆಂಗ್ ಗುಡಿ ಕರ್ಕೊಂಡು ಹೋದ್ರಿ? ಗುಡಿ ಕರ್ಕೊಂಡು ಹೋಗಿದ್ದ ದೊಡ್ಡ ವಿಚಾರ ಮಾಡಿ ಚಂದ ಬಾಯಿ ಬಂದಾಗ ಮಾತಾಡಕ್ ಹೋಗ್ಬೇಡ. ಮಾತಾಡ್ಲಾರ್ದ ಏನ್ ಮಾಡ್ಲಿ? ಅತ್ತಿ ಕೈಯಾಗ ಕಡ್ಡಿ ಕೊಟ್ಟು ಹೇಳಿದ್ಲು, ನಾನು ಅಕ್ಕ ಅಕ್ಕ ಅಂತ ಕಾಳಜಿ ತೋರಿಸಿದ್ದ ನನಗೆ ಮುಳ್ಳಾತು. ಏನು ಮುಳ್ಳಾತ? ಆಕಿ ಕಾಲಿಟ್ಟು ಗಳಿಗಿಂದ ಎಲ್ಲ ಒಳ್ಳೇದಾಗೈತಿ, ನಿನಗೆ ಯಾಕೆ ತಿಳಿವಲ್ದು? ಇಷ್ಟು ದಿನ ಬಂಜಿ ಬಂಜಿ ಅಂತೇಳಿ ಊನ್ಯಾನ ಮಂದಿ ಊರಾನ ಮಂದಿ ಎಲ್ಲ ನಿನಗೆ ಮಾತಾಡ್ತಿತ್ತು, ಅದನ್ನು ದೂರ ಮಾಡಿದ್ಲಲ್ಲ, ಅದು ನೆನಪಿಲ್ಲೇನು? ಎಲ್ಲ ನೆನಪೈತ್ರಿ, ಆದ್ರ ಆಕಿ ಎಲ್ಲಿದ್ಲು ಎಲ್ಲಿಂದ ಬಂದ್ಲು ಅನ್ನೋದು ಆಕಿಗೂ ನೆನಪಿದ್ರ ಸಾಕು. ನಮ್ಮ ಸಂಸಾರ ಬೂದಿ ಮುಚ್ಚಿದ ಕೆಂಡದಂಗೈತಿ, ಗಾಳಿ ಬಿಟ್ರೆ ಹೊತ್ತಿ ಉರಿತೈತಿ. ಅದ್ರ ಬಗ್ಗೆ ವಿಚಾರ ಮಾಡಕತ್ರ ನಮ್ಮ ಸಂಸಾರನೂ ಹೊತ್ತಿ ಉರಿತೈತಿ, ತಿಳ್ಕೋರ. ನೀವು ತಿಳ್ಕೊಬೇಕ್ರಿ ಮೊದ್ಲು. ಒಂದ್ ಕಣ್ಣಿಗೆ ಬೆಣ್ಣಿ ಒಂದ್ ಕಣ್ಣಿಗೆ ಸುಣ್ಣ, ಹೆಂಗ್ ಚಲೋ ಅನಿಸ್ತೈತಿ? ಅಂದ್ರಣ ಏನು ಮಾಡೀನಿ? ಆಕಿನಾದ್ರ ಎಲ್ ಬೇಕಲ್ಲಿ ತಗೊಂಡ್ ಅಡ್ಡಾಡೋದು, ನನ್ನಾದ್ರ ಕಾಲ್ ಕಸ ಮಾಡ್ಕೊಂಡ್ ಅಡ್ಡಾಡೋದು. ಇಷ್ಟು ದಿನ ಅಕ್ಕ ಅನ್ನೋ ಕಳ್ಳಿತ್ತು, ಕಾಳಜಿ ಇತ್ತು. ನೀ ಮಾಡೋದು ನೋಡಿದ್ರ ಅಕ್ಕ ಅನ್ನೋಕ್ಕೂ ಮನಸ್ಸು ಬರೋದಿಲ್ಲ. ಅತ್ತಿನೂ ಬಯಾಕತ್ತಾಳ, ನೀನು ಬಯಾಕತ್ತಿ. ಅಲ್ಲ, ನಾ ಅಂಥದ್ದು ಏನಾರ ಮಾಡೀನಿ? ಏನ್ ಮಾಡಿ ಏನ್ ಮಾಡಕತ್ತಿ ಅನ್ನೋದು ಗೊತ್ತಿಲ್ಲೇನ? ಅದು ನಾನ ಬಿಡ್ಸಿ ಹೇಳ್ಬೇಕು? ಇಂಥದೈತೆ ಅಂತ ಹೇಳಿದ್ರ ಅಣ್ಣ ತಿಳ್ಕೊಂತೀನವ. ಏನೂ ಇರ್ಲಾರ ಹಂಗೆ ಬಯಾಕತ್ರ ನಾ ಏನಂತ ತಿಳ್ಕೊಬೇಕ? ಎಲ್ಲೇ ಹೋದ್ರು ಎಲ್ಲೇ ಬಂದ್ರು ನಾನು ಕರ್ಕೊಂಡು ಅಡ್ಡಾಡ್ತಿದ್ದಿ, ಆದ್ರೆ ಈಗೀಗ ನನ್ನ ಬಿಟ್ಟು ನನ್ನ ಗಂಡನ ಜೊತೆ ಒಬ್ಬಾಕಿನೇ ತಿರ್ಗಾಕತ್ತಿ. ಮುಂಜಾನೆ ನಾವಿಬ್ರು ಗುಡಿಗೆ ಹೋಗಿದ್ದಕ್ಕೆ ನಿಂಗೆ ಸಿಟ್ಟು ಬಂದೈತನ? ನಾ ಅವ್ರಿಗೆ ಹೇಳಿದೆ ಆಕಿನೂ ಕರ್ಕೊಂಡು ಹೋಗೋಣ ಅಂತೇಳಿ, ಆದ್ರೆ ಅವರ ಬ್ಯಾಡ ಅಂತಂದ್ರು. ಅವ್ರು ಬ್ಯಾಡ ಅಂದ್ರಂತ ನೀ ಅವ್ರ ಬೆನ್ನತ್ತಿ ಹೋದೆ ಅಂತ ನನಗೆ ಹೇಳೋಗಕ್ಕೆ ಏನಾಗಿತ್ತು? ನಿಂಗೆ ಹೇಳಾರ ಹೋಗಿದ್ದಕ್ಕೆ ಇಷ್ಟು ಸಿಟ್ಟು ಬಂದೈತಂತಂದ್ರೆ ನಾ ಇನ್ನೊಮ್ಮೆ ಹೇಳಾರ ಎಲ್ಲೂ ಹೋಗೋದಿಲ್ಲ. ಅಂದ್ರ ಇನ್ನೋರ್ ಜೊತೆ ಸುತ್ತಬೇಕನ್ನೋ ಆಸೆ ಐತನು? ತಪ್ಪು ಇನ್ನೊಂದ್ಸಲ ಅವ್ರ ಜೊತೆ ಹೊಸ್ಲ ದಾಟಿದೆ ಅಂದ್ರ ನೀ ಅಕ್ಕ ಅನ್ನೋದು ಮರಿಬೇಕಾಗುತ್ತಾ? ಹಿಂಗ ಅನ್ನಕತ್ತಾಳ ಅಂತಂದು ಏನಾರ ಅವ್ರ ಮುಂದೆ ಹೇಳಿದೆ ಅಂದ್ರ ನೆನಪಿರ್ಲಿ, ಮನೆ ಬಿಟ್ಟು ಹೊರಗೆ ಹಾಕ್ಬೇಕಾಗುತ್ತ. ಇಲ್ಲಿ ನೋಡಿಲಿ, ಯಾಕೆ ಕಣ್ಣೀರು ಹಾಕಾಕತಿ, ಯಾಕೆ ಧೈರ್ಯ ಕಳ್ಕೊಳಕತಿ? ಪ್ರಭು ಶ್ರೀರಾಮಚಂದ್ರ ತಾಯಿ ಸೀತಾಮಾತಿನ 14 ವರ್ಷ ವನವಾಸ ಕಳಿಸಿದಾಗ ಹೆಂಗೆ ಜೀವನ ಮಾಡಿರ್ಬೇಕು, ಹೆಂಗೆ ಬದುಕಿರಬೇಕು? ತಾಯಿ ಸೀತಾಮಾತಿನೂ 14 ವರ್ಷ ವನವಾಸ ಮುಗಿಸಿ ಬಂದ್ರಲ್ಲ, ಪ್ರಭು ಶ್ರೀರಾಮಚಂದ್ರ ಮ್ಯಾಗ ಎಷ್ಟು ನಂಬಿಕೆ ಇಟ್ಟಿರಬೇಕು, ಎಷ್ಟು ದಾರಿ ಕಾಯ್ದಿರಬೇಕು. ನಿನಗೂ ಅಂಥ ಹೊತ್ತ ಬಂದೈತಿ, ಏನಂದ್ರು ಅನಿಸ್ಕೋ. ನಿನ್ನ ಸಂಬಂಧ ನಾ ಇರ್ತೀನಿ, ನನ್ನ ಸಂಬಂಧ ನೀ ಇರ್ತೀಯಲ್ಲ. ಮನೆಯವ್ರ ಹೆಂಗೆ ಚುಚ್ಚಿ ಮಾತಾಡಿದ್ರ ನಂಗೆ ಆ ಮನ್ಯಾಗ ಹೆಂಗೆ ಕಾಳು ನಿಂದಿರ್ತಾವ್ರಿ? ಏ ಹುಚ್ಚಿ, ಪರಿನವ್ರಿಗೆ ನಮ್ಮ ಬಗ್ಗೆ ವಿಚಾರ ಮಾಡಕ್ಕೆ ಹುಚ್ಚಿಡ್ದೈತತ್ ಮಾಡ್ಯಾನ? ಏನ ಅವಮಾನ ಆದರೂ ಮನ್ಯಾನವ್ರಿಂದ ಅವಮಾನ ಆಗೋದು, ಏನ ಮಾತು ಬಂದರು ಸಂಬಂಧಿಕರಿಂದ ಮಾತು ಬರೋದು. ಇದು ಸಂಸಾರ ಐತಿ, ಸಾಯುತಕ ತಪ್ಪಿದ್ದಲ್ಲ.
ಗಟ್ಟಿ ಧೈರ್ಯ ಬಾಳ್ಬೇಕಾಗತ್ತೆ. ನನ್ನ ತಂಗಿ ಮನಸ್ಸು ಭಾಳ ಕಲ್ ಮಾಡ್ಕೊಂಡಳ. ನಿನ್ನ ತಂಗಿ ಮನಸ್ಸ ಬೂದಿ ಮುಚ್ಚಿದ ಕೆಂಡದಂಗೆ ಐತಿ. ಗಾಳಿ ಬಿಟ್ರೆ ಸಾಕು ಉರಿನ ಹತ್ಕೋತೈತಿ. ಹಂಗೆ ನಮ್ಮವು ಗಾಳಿ ಉದಾಕತ್ತಾಳ, ಉರಿ ಹತ್ತಾಕತೈತಿ. ತಿಳಿಸಿ ಹೇಳ್ತೀನಿ, ತಿದ್ದುಕೋತಾಳ. ನೀ ಧೈರ್ಯ ಕಳ್ಕೊಬೇಡ. ಯಾರೇನೇ ಅಂದ್ರು ನೀವು ನನ್ನ ಜೋಡಿ ಇರ್ತೀರಲ್ಲ. ಇರೋದು ಅಷ್ಟ ಯಾಕ, ನಿನ್ನ ಜೋಡಿ ಇದ್ದು ನಿನ್ನ ಕಣ್ಣೀರು ಒರೆಸೋ ಕೈ ನನ್ನೂ ಆಗಿರ್ತಾವ. ಯಾವ ಚಿಂತೆ ಮಾಡಬೇಡ. ಇದು ದೇವ್ರ ಸಾಕ್ಷಿಯಾಗಿ ಹೇಳಾಕತ್ತೀನಿ. ಬಾ. ಯಾವಾಗ ನೋಡಿದ್ರು ಅಕ್ಕಿನ ತಗೊಂಡ್ ತಿರುಗ್ತೀರಿ. ಇದ್ದಕ್ಕೇನ್ ಸಾಯ್ಬೇಕೇನು? ಗೊತ್ತಿದ್ದು ಹದ್ದು ಮೀರ್ ಮಾತಾಡಕತ್ತಿಲ್ಲ ಯಾಕ? ಇತ್ತೀಚೆಗೆ ನೀವು ಮಾತಾಡಕತ್ತಿದ್ದು ಮಾಡಾಕತ್ತಿದ್ದು ಯಾವ್ದು ನನ್ನ ಮನ್ಸಿಗೆ ಸರಿ ಅನ್ಸವಲ್ತು. ಆಕೆ ನಿಮ್ಮ ಅಕ್ಕದಳ. ನನ್ನ ಮೆಚ್ಚಿ ಮನೆ ಬಿಟ್ಟು ಓಡಿ ಬಂದಕ್ಕೆಲ್ಲ ಬ್ಯಾರೆ ಜಾತಿ ಆಕೆಲ್ಲ. ನಿನ್ನ ಒಡ ಹುಟ್ಟಿದ ಅಕ್ಕದಳ. ಆಕಿನ ಕಂಡ್ರೆ ಇಟ್ಟು ಕೆಂಡ ಕಾರ್ದಂಗೆ ಮಾಡಾಕತ್ತಿಲ್ಲ. ನೀನಲ್ಲ ಮುಂದೆ ಮದ್ವೆ ಮಾಡಿಸಿದ್ದ. ಮುಂದ್ ನಿಂತ್ ಮದ್ವಿ ಮಾಡಿ ನಂತಂದು ಮೊದಲ್ ಮದ್ವೆ ಅದಕ್ಕಿನ ಮರ್ತ್ ಅಡ್ಡಾಡಕತ್ತಿರಲ್ಲ. ಮರ್ತ ಅಡ್ಡಾಡಕತ್ತಿಲ್ಲ. ಇಬ್ಬರು ಒಂದ ತಕಡೆ ಇಟ್ಟು ತೂಗಿನಿ. ನೀ ಯಾರ್ಯಾರೋ ಮಾತು ಕೇಳಿ ನಿನ್ನ ಮನಸ್ಸು ಬದಲು ಮಾಡ್ಕೊಳಕತ್ತಿ, ಬದಲು ಮಾತಾಡಕತ್ತಿ. ಮೊದಲು ಹೆಂಗಿದ್ದೆ ಹಂಗಿರು. ಚಲೋ ಕಾಲು ಕೂಡಿ ಬಂದೈತಿ. ಮರ್ತೇನ? ಬಾಳ್ ವರ್ಷ ಕೊಟ್ಲಾಗಿನಂತಂದು ಅದು ಆಕಿ ಬಂದ್ ಮೇಲೆ ಒಟ್ಲಾಗಿನಂತಂದು ಆಕಿನ ವಹಿಸ್ಕೊಂಡ್ ಮಾತಾಡ್ಬೇಡ್ರಿ. ಆಕಿ ನಿನ್ನ ಒಡ ಹುಟ್ಟಿದಾಗ ಕಣ್ಣು ಮರ್ಯಾಕಿದ್ರ ಮರ್ತು ಬಿಡು. ನಾನು ಹೆಂಗಿರ್ಬೇಕು ಹಂಗಿರ್ತೀನಿ. ಆಕಿ ನಿನ್ನ ಒಡ ಹುಟ್ಟಿದಾಕ ಕಳ್ಳ ಬಳ್ಳಿ ಕುನು ಇತ್ತಂದ್ರೆ ನಾ ಹೇಳ್ದಂಗೆ ಕೇಳ, ಮನಿ ಮುಂದೆ ಸಾಕ್ತದ ಅಷ್ಟ. ತವ್ರ ಮನೆಗೆ ಹೋಗಾಕು ಅಲ್ಲ ಅಂತಾಳ, ಗಂಡನ ಬಿಟ್ಕೊಡಂಗಿಲ್ಲ ಅಂತಾಳ. ನಾ ಹೇಳ್ದಂಗ ಮಾಡ. ಹಾಲ್ದಾಗ ವಿಷ ಬೆರೆಸಿ ಕುಡ್ಸೋದಂದ್ರ ಹೆಂಗ್ರಿ? ಏ ಹುಚ್ಚಿ, ಒಮ್ಮೆ ಗಟ್ಟಿ ಧೈರ್ಯ ಮಾಡಿದಂದ್ರ ನೀನು ಬಾಳೆ ಮೆಟ್ಟಿ ನಿಂತಿರ್ತೈತಿ. ಒತ್ತಟ್ಟಿ ನೋಡಿದ್ರ ಆಕಿ ನನ್ ಒಡ ಹುಟ್ಟಿದ ಅಕ್ಕ, ಒತ್ತಟ್ಟು ನೋಡಿದ್ರ ಆಕಿ ನನ್ ಸೌತಿ. ಶಾಶ್ವತಾಗಿ ನಿನ್ನ ಸೌತೆಗೆ ಉಳ್ಯಾಕ ಬಂದಾಳ. ನೀನು ಬಾಳೆ ಉಳಿಸ್ಕೋತೇವೋ, ನಿನ್ನ ಕಾಲ ಮೇಲೆ ನೀನ ಕಲ್ ಚಲ್ಕೋತೇವೋ ಅದನ್ನ ನೋಡ್ಕೋ. ನಿನ್ ಮಾತು ಒಪ್ಕೊಂತೀನತ್ತಿ, ಆದ್ರ ಆಕಿ ಹಾಲ್ ಹೆಂಗ್ ಒಯ್ದು ಕೊಡೋದು? ಯಾವ ತರ ಹಾಲು ಕುಡ್ಸೋದು? ನೋಡು, ಹೊತ್ತು ನೋಡಿ ಹಾಲ್ನಾಗ ವಿಷ ಹಾಕಿಡ. ನಾನ ಬಂದು ಕುಡ್ದ ಬೆಳಿಗ್ಗೆ ನೋಟಿಗೆ ಶೆಟ್ಟದ್ ಹೊಕ್ಕೈತಿ. ಆಕಿದು ಬಾಳ ಅತಿ ಆತೈತಿ. ನೀ ಹೇಳ್ದಂಗ ಮಾಡೋದ್ ಚಲೋ. ನೋಡು, ಇದು ನನ್ನ ಮಗನಿಗೆ ಸಂಶಯ ಬರಬಾರ್ದ. ಮೊದಲೇ ಇತ್ತಿತ್ಲಾಗ ನಮ್ಗೆ ಶೇರ್ವಲ್ಲಾಗ ನಾವು ಇದಿಷ್ಟು ಕುಡಿದ್ರೆ ಸಾಕು, ಆಕಿನ ಹೊಟ್ಟಾಗಿರೋ ಹುಳ ಸತ್ತ ಹೊಕ್ಕತಿ. ಅಕ್ಕ, ಏನ್ವಾ ಅಗ ಇಡಿ. ಮುಂಜಾಲಿಂದ ಏನು ಕುಡ್ದಿಲ್ಲ, ಏನು ತಿಂದಿಲ್ಲ. ಈ ಹಾಲರ ಕುಡಿ ಇಡಿ. ಹಾಲ ಪೂಜೆ ಮಾಡಿಂದ ಕುಡಿತೀನಿ, ನೀ ಕುಡಿ. ಅಕ್ಕ, ನಾ ಇವತ್ತು ಒಪ್ಪತ್ತದಿನಲ್ಲ, ನಿಂಗೆ ಗೊತ್ತಿಲ್ಲೇನು? ನಾ ನಿನ್ ಸಂಬಂಧ ಪ್ರೀತಿಯಿಂದ ತಂದೀನಿ, ನನ್ನ ಸಂಬಂಧ ಕುಡಿಯಲ್ಲೇನು? ಅಷ್ಟಕ್ಕೆ ಯಾಕೆ ಬೇಸರ ಮಾಡ್ಕೊಂತಿ? ತಾ ಕುಡಿತೀನಿ. ಹೊಟ್ಟೆಗಿನ ಕೂಸು ಚಲೋ ಬೆಳಿತೈತಿ, ಖುಷಿಯಿಂದ ಕುಡಿ. ಬ್ಯಾಡ್ ಅಂದ್ರೆ ಒಪ್ಪತ್ ಮಾಡ್ತಿ. ಹೊಟ್ಟೆ ಕೂಡಿಲ್ಲ ನೋಡು, ಕೈ ಹೆಂಗ್ ನಡಗಕತ್ತಾವು. ನನಗೆ ಏನಾರ ಆಗ್ಲಕ್ಕ, ನೀ ಚಲೋ ಇದ್ರೆ ಸಾಕು. 2 ಕಪ್ ಹಾಲು ಕುಡಿ. 2 ಕಪ್ ಕುಡಿ. ಬಳಿ ನಾನು ಅಣ್ಣಕ್ಕೆ ಇಟ್ಟಿನಿ.
ಇವೊಂದಿಷ್ಟು ಬಾಂಡೆ ಅದಾವು, ಬಾಂಡೆ ತಿಕ್ಕೆ ಹಾಲು ಕುಡಿದ್ರೆ. ಹಾಲು ಯಾಕೆ ಕುಡಿಲಾರ ಹಂಗೆ ಇಟ್ಟಾರ? ಈಕಿ ಕುಡಿತಾಳೋ ಏನು ಈಕಿ ಕುಡಿತಾಳೋ? ದಗದತ್ತೇಳಿ ನೆಂಪರ್ ಹಂಗೆ ಕೂತು ಬಿಡ್ತಾರ. ಹೊಲಕ್ಕೆ ಹೋಗಿ ಹೊಟ್ಟೆ ಹಸ್ತದ, ನಾನಾ ಕುಡಿದ್ರೆ ಆತ. ಊಟನ ಬೇಡ ನಡಿ. ಇವ್ರು ಯಾವಾಗ ಬಂದ್ರು? ಅಬ್ಬಾ ಹಾಲಂತೂ ಕುಡ್ದಾಳ. ಇವ್ರ ಮನ್ಯಾಗಿದ್ರ ಆಕಿನ್ ಹೆಂಗಾರ ದವಾಖಾನೆ ಕರ್ಕೊಂಡು ಹೋಗ್ತಾರೆ, ಹೆಂಗಾರ ಮಾಡಿ ಇವ್ರನ್ನ ಹೊಲಕ್ಕೆ ಕಳಿಸ್ಬೇಕು. ರೀ, ನೀವಿನ್ನೂ ಕಾಯಿಪಲ್ಲೆ ತಂದಿಲ್ಲ ಅಂತ ನಾ ಪಲ್ಯ ಮಾಡಿಲ್ಲ. ನೀವಿನ್ನೂ ಕಾಯಿಪಲ್ಲೆ ತಂದಿಲ್ಲ? ವಾಲ್ತಿರಿ ಹಂಗೆ ಬಂದ್ಯಾಳ. ನೀವ ಯಾರ ಕಾಲಿದ್ರೆ ಹೋಗ್ಬರ್ರಿ ಸ್ವಲ್ಪ ಹೊಲಕ್ಕೆ, ಬ್ಯಾಸ್ರ ಆಗತ್ತತಿ. ಈ ಎಕರ್ದಾಗ ನಾವು ಹೊಲಕ್ಕೆ ಹೋಗ್ಬೇಕಾ? ಹ್ಯಾಂಗ್ರಿ? ಎಂತ ಬಸರ ಆಗಿರಿ ಮನೆ ಹೊರ್ಸ್ಲಾ ದಾಡಕ್ತಾರಿಲ್ಲ. ಈಗ ಮತ್ತೆ ಹೊಲಕ್ಕೆ ಹೋಗಿ ಕಾಯಿಪಲ್ಲೆ ಹರ್ಕೊಂಬರ್ಬೇಕಾ? ಕೊಂದ್ಗಳಿಗೆ ಕುಂದ್ರ ಆಗ್ಬಿಡಲ್ಲ ನೋಡು. ಹೋಗಿ ಬರ್ತೀನಳ. ರೀ, ಹಿಂಗ್ ಬಂದ್ ಹಿಂಗ ಹೊಂಟ್ರಲ್ಲ, ಹಂಗ ಉಣ್ಲಾರ ಹೊಂಟ್ರೇನೆ? ಹೊಟ್ಟೆ ಸುಲ್ ಬಿಡ. ಅಲ್ಲಿ ಹಾಲು ಇಟ್ಟಿದ್ರಲ್ಲ, ಹಾಲು ಕುಡ್ದೀನಿ. ಕಾಯಿಪಲ್ಲೆ ಹರ್ಕೊಂಬ ಅಂದಳ, ಕಾಯಿಪಲ್ಲೆ ಹರ್ಕೊಂಬರಕ್ಕೆ ಹೋಗ್ತೀನಿ. ಏನಿನ ಆಕಿ ನನ್ನ ಸಂಬಂಧ ಹಾಲು ಇಟ್ಟಿದ್ಲ, ಅದು ನೀವು ಕುಡಿದ್ರೇನೆ? ಮನ್ಯಾಗ ಹಾಲ ಹೈನಕ್ಕೆ ಏನು ಕಮ್ಮಿ ಐತಿ? ಮತ್ತೆ ಕಾಸ್ಕೊಂಡ್ ಕುಡೀರಿ. ಅಲ್ಲಿ ಕಾಸು ಇಟ್ರಿ, ಕುಡ್ಲಾರ ಹಂಗೆ ಇಟ್ರಿ. ಬ್ಯಾಗಿಗೆ ಕುಡ್ದೈತಾರ. ಹೊಲಕ್ಕೆ ಹೋಗಿ ಕಾಯಿಪಲ್ಲೆ ತೊಗೊಂಬರ್ತೀನಿ ತಡಿ. ಹಾಲು ಕುಡ್ದಿ ನಿದ್ದೆ ಅನ್ನೋದು ಬರ್ಲಿಲ್ಲ ನಿನಗ? ಹಾಲು ಕುಡಿದ್ರೆ ನಿದ್ದೆ ಬರ್ಬೇಕಲ್ಲ. ಅಂದ್ರ ಹೊಟ್ಟೆಸದ್ ಮನೆಗೆ ಬಂದಿದ್ರಾ, ನೀ ಕಾಯಿಪಲ್ಲೆ ತಗೊಂಬ ಅಂದಿ ಅಂತ. ಇದ್ದ ಹಾಲು ಕುಡ್ದ ಮತ್ತೆ ಹೊಳಕ್ ಹೋಗ್ಯಾರ ಕಾಯಿಪಲ್ಲೆ ತರಕ. ಏನ್ ಹೇಳ್ತೀನಿ? ಅತ್ತಿ ಅತ್ತಿ ಘಾತತಿ. ಏನಾತ? ಅದು ಅತ್ತಿ, ನೀವು ಹಾಲ್ನಾಗ ಅದು ಹಾಕೊಡಂದಿದ್ರಲ್ಲ, ಅದು ಅದು ಏನಾಗೈತಿ? ದನು ಆರ್ಸ್ಕೊಂಡು ಹೇಳ. ಅದು ವಿಷ ಇದ್ದಿದ್ದ ಹಾಲತ್ತಿ. ಈಕಿ ಕುಡಿಲಿಲ್ಲ, ಅವ್ರ ಕುಡಿದು ಬಿಟ್ರತ್ತಿ. ಅಕ್ಕ, ಅತ್ತಿ ಏನ್ ಮಾಡೋದತ್ತಿ? ಈಕಿನೇನ್ ಮಾಡ್ತೀಯ? ನನ್ನ ಮಗ ಎಲ್ಲಿದಾನ? ಕುಂತ ಮನುಷ್ಯನ ನಾನಾ ಹೊಲಕ್ಕ ಕಾಯಿಪಲ್ಲೆ ತಗೊಂಬ ಅಂತ ಕಳಿಸ್ಬಿಟ್ನತ್ತಿ. ಏನಾತೇನೋ? ಮೊದಲ ನನ್ನ ಮಗನ್ ನೋಡೋಣ ಬಾರೆ. ನಡಿಯತ್ತಿ, ಅವ್ರಿಗೆ ಏನಾತೋ ಏನೋ. ಏನಾತೋ ಏನೋ, ನಡಿ ಬಾ. ಅಂಥದ್ದೇನು ತಿಂದಿಲ್ಲ. ಏನಾಗ್ಯದ ಅಕ್ಕಾಗ?
ಬಾಕಲ್ದಾಗ ಹೆಂಗೆ ಕುಂತಾಳ? ಅಕ್ಕ 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 ಏನಾಯ್ತಕ್ಕ? ಇವರಲ್ಲಿ ಯಾರಕ್ಕ? ಏನಾಯ್ತಕ್ಕ? ಇವರೆಲ್ಲ ಯಾರಕ್ಕ? ನಿಮ್ಮ ಮಾವ ವಿಷ ತಗೊಂಡ್ಬಿಟ್ಟಾರ. ಅಕ್ಕ ಏನ್ ಹೇಳಕತ್ತಿ ನೀನು? ಹೋಗೊಂಡ್ ಬೈ ಎಲ್ಲದರ. ಅದಕ್ಕೇನಕ್ಕ ಆಯರ ಸಣ್ಣಕ್ಕರು ಹೊಲದ ಕಡೆ ಓಡೋದ್ರ? ತಮ್ಮ ಅವ್ರಿಗೆ ಏನಾಗೈತೋ ಏನೋ, ನನ್ನ ಹೊಲ ಕಡೆ ಕರ್ಕೊಂಡು ಹೋಗ. ಬಾ ಹೋಗುನ್ ಲಗುನ ಬಾ. ಶಿವು ರೀ ಎಲ್ಲಿ ಹೋಗ್ಯಾನೋ? ಶಿವು ಎಲ್ಲೇ ಹುಡ್ಕ್ಯಾಡ್ಬೇಕ ಅವನ? ಶಿವು ಏ ಶಿವು 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 ಮಾವ ಇಲ್ಲೇ ಇರ್ತಾರ ಬಾ ಕಾಯಿಲಾದ್ರು. ಮಾವ 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 ಅಕ್ಕ ಎಲ್ಲದ ನೋಡ. ಇಲ್ಲಿ ಇಲ್ಲಿ ಬಾಕ ಹೊಲ ಇಲ್ಲಿ ಬಾ ಬಾಕ ಬಾಕ ಬಾ. ಶಿವು ಶಿವು ಹೇಳು, ನಿಮ್ಮವ್ವ ಬಂದನ್ ಮಾತಾಡಪ್ಪ. ಶಿವು ಶಿವಣ್ಣ ಯಾಕೋ ಇಂಥ ಕೆಲಸ ಮಾಡ್ದಿ? ಬಾಕ ಬಾ ತಮ್ಮ ಎಲ್ಲದ ನೋಡ. ತಮ್ಮ ಅಕ್ಕ ಇಲ್ಲೇ ಇರ್ತಾರ ಬಾ ಅಕ್ಕ. ಮಾವ ಮಾವ ರೀ ರೀ ಶಿವು ಹೇಳು, ನಿಮ್ಮವ್ವ ಬಂದನ್ ಮಾತಾಡೇಳು. ಶಿವು ಹೇಳಪ್ಪ. ಶಿವು ಹೇಳು. ಮಾವ ಹೇಳು, ಮಾತಾಡೇಳು ಶಿವು. ರೀ 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 ಅತ್ತಿ, ಇವ್ರಿಗೇನಾರ ಹೆಚ್ಚು ಕಮ್ಮಿ ಆಯ್ತಂದ್ರೆ ನಾನು ಬದುಕಿರಲ್ಲ ಅತ್ತಿ. ಅರಿ ಎಲ್ಲ ಮಾತಾಡ್ಬೇಡವ. ಮಾವ ಶಿವು ಸಂತು ನೋಡು, ನಿಮ್ಮ ಮಾವ ಮಾತಾಡುವಲ್ಲ. ಬಾರೋ ದವಾಖಾನಿಗೆ ಏನು ಬಾರೋ, ನಮ್ ಜೋಡಿ ಮಾತಾಡುವಲ್ಲ ಬಾರೋ ಶಿವು. ಅಪ್ಪಿ, ನಿಮ್ ಮಾವ ವಿಷ ಕುಡ್ದಾನಪ್ಪಿ, ಬಾ ದವಾಖಾನಿ ಕರ್ಕೊಂಡು ಹೋಗು ಬಾ ಅಪ್ಪಿ. ಮಾವ 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 ಮಾತಾಡೋ ಮಾವ ಮಾತಾಡು ಮಾವ ಮಾವ ಮಾತಾಡು. ಅತ್ತಿ ಕೂತ್ರ ಕೆಲ್ಸ ಆಗೋದಿಲ್ಲ, ನಡಿ ದವಾಖಾನೆ ನಡಿಯಪ್ಪ, ಮೊದಲು ದವಾಖಾನೆ ತಗೊಂಡು ಹೋಗು. ನಡಿ ಹಿಡಿಯ ಶಿವು. ನಿನಗೆ ಅವ್ವ ಅಂತ ಕರೆಯಕ್ಕೆ ನನಗೆ ಬಾಯಿ ಬರವಲ್ದು. ದೊಡ್ಡಕ್ಕಾಗಿ ಮನ್ಯಾಗ ಹಿರಿಯ ಮನುಷ್ಯಳಾಗಿ ಇಂಥ ತೆಗ್ದ ಯಾಕೆ ಮಾಡಿದ್ ನೀನು? ಯಾರು ಒಬ್ರಿಗೆ ಏನಾರ ಹೆಚ್ಚಿಕಮ್ಮಾಗಿತ್ತಂದ್ರೆ ಯಾರಿಗೆ ಕೆಟ್ಟ ಹೆಸರು ಅನ್ನೋದು ಗೊತ್ತಿಲ್ಲ ಅವ ನಿನಗೆ. ನಿನಗೇನಾಗಿಲ್ಲಪ್ಪ, ಅಷ್ಟ ಸಾಕು. ದೇವ್ರ ಆ ದೊಡ್ಡವದಾನ. ನೀ ಹಡದ ಮಗಗ ಏನಾಗಿಲ್ಲ ಅಂತ ದೇವ್ರು ದೊಡ್ಡವದಾನ. ನನ್ನ ನಂಬಿ ನಡ್ಯಾಕೆ ಬಂದಕ್ಕಿಲ್ಲ ಆಕಿ.
ಈಕಿಗೆ ಏನಾರ ಹೆಚ್ಚಕಮ್ಮ ಆಗಿತ್ತಂದ್ರೆ ನಿನಗೆ ಖುಷಿ ಇತ್ತೇನ ಅವಾಗ? ಏನು ಮಾತಾಡ್ತೀವ? ಹಿರಿಯ ಮನುಷ್ಯಳಾಗಿ ಇಬ್ಬರನ್ನು ಮುಂದೆ ಹಾಕೊಂಡು ಜೀವನ ಮಾಡೋದಿರ್ತೈತಿ. ಆದ್ರೆ ನೀ ಏನು ಮಾಡಕತ್ತಿ? ಮಗ ಸಿಟ್ಟಿಗೆ ಏನಾನ ಏನಾರ ಹೇಳ. ಏನ್ ಹೇಳಿ ಅತ್ತಿ, ನೀ ಹೇಳ್ದಂಗ ನಾ ಕುಣಿಬಾರ್ದಿತ್ತು. ಏ ಮಂಗ್ಯ, ಎಲ್ಲಾರು ಕೂಡ ನನ್ನ ಕೆಟ್ಟ ಮಾಡಾಕತ್ತೀರೇನ? ನಿನ್ ಮಾತಿಗೆ ತಲೆ ಕೊಟ್ಟು ಒಡ ಹುಟ್ಟಿದ ಅಕ್ಕ ಅನ್ನೋದನ್ನ ನೋಡ್ಲಿಲ್ಲ ಅತ್ತಿ. ಬ್ಯಾಡ ಬ್ಯಾಡ ಅಂದ್ರು ನಮ್ಮ ಅಕ್ಕನ ಮದುವೆ ಆಗ್ಬೇಕಂತ ನೀನ ಹಠ ಹಿಡ್ದಕ್ಕಿ. ಈಗ ನಾ ಬ್ಯಾಡ ಬ್ಯಾಡ ಅಂದ್ರು ನಿಮ್ಮ ಅಕ್ಕನ ದ್ವೇಷ ಮಾಡ್ದಕ್ಕಿ ನೀನ. ನಮ್ಮವ್ಗೆ ಏನು ಅನ್ನೋದೈತಿ? ನಿನ್ನ ಬುದ್ಧಿ ನಿನ್ನ ಕೈ ಆಗಿತ್ತಂದ್ರೆ ಇಷ್ಟೆಲ್ಲ ಯಾಕೆ ಹಾಕಿತ್ತ? ಆದ್ರೆ ಒಂದು ಮಾತು ಹೇಳ್ತೀನಿ ಕೇಳ, ಇದ್ರ ಯಾರ್ದ್ರ ಒಬ್ಬರು ಜವ ಹೋಗ್ತೈತಿ. ನೀ ಬದಲಾಗಟ್ಟ. ಇಲ್ರಿ, ಇನ್ಯಾವತ್ತು ಕನಸು ಮನಸ್ನಾಗೂ ಇಂಥ ಕೆಲಸ ಮಾಡೋದಿಲ್ರಿ. ನಾನಾತು ನಮ್ಮ ಮನೆ ಆತು ಅಂತ ಇದ್ಬಿಡ್ತೀನಿ. ಬೇಸಿದ್ರು ತಗೋರಿವ, ಅಕ್ಕ ತಂಗಿಯರು ಒಂದಾಗಿ ನನ್ನ ಕೆಟ್ಟ ಮಾಡಿಟ್ರಿ. ನೀನು ಸ್ವಸ್ಥರಿ ಕೆಟ್ಟಾದ್ರೆ ನಡೀತಿತ್ವ, ಆದ್ರೆ ಮಗನ ಕಣ್ಣಿಗೆ ಕೆಟ್ಟ ಆಗಿಬಿಟ್ಟಿಲ್ಲ. ಮತ್ತಿನ್ನೇನು ಕೆಟ್ಟ ಅನ್ನೋ ಪದ ನಾ ಬಳಸಲಿ? ಒಂದು ಮಾತು ಹೇಳ್ತೀನಿ, ಹೊಂದ್ಕೊಂಡಿದ್ರೆ ಒಂದ ಮನ್ಯಾಗ ಹೊಂದ್ಕೊಂಡಿರಿ. ಇಲ್ಲ ಅಂದ್ರೆ ಜೀವ ಹೋಗೋ ಲೆಕ್ಕಕ್ಕೆ ಬಂದೈತಂದ್ರೆ ಯವ್ವ ನಾ ಮನೆ ಬ್ಯಾರೆ ಮಾಡತ್ತೀರಿ. ಇರೋವ್ರಿ ರೀ, ಹೋಗೋರು ಹೋಗ್ರಿ. ಏ ನಿಂದ್ರೋ ತಮ್ಮ, ಏ ಜೀವಕ್ಕೆ ಏನ್ರ ಮಾಡ್ಕೊಂಡನ ಏನು ಹೋಗೇನ? ಬಂಗಾರದಂತ ನನ್ನ ಗಂಡನ ಕಣ್ಣಿಗೆ ಕೆಟ್ಟ ಮಾಡಿಟ್ಟಲ್ಲತ್ತಿ. ಅಕ್ಕ ಎದ್ ಬಾ. ಒಡ ಹುಟ್ಟಿದ ಅಕ್ಕಗ ಹಾಲಿನಾಗ ವಿಷ ಹಾಕಾಕತಿ ಅಂದ್ರೆ ನಿನ್ನ ಬುದ್ಧಿ ಎಷ್ಟು ಕೀಳ್ಮಟ್ಟ ಕೇಳದೈತಿ ಅಂತ ನನಗೆ ಗೊತ್ತಾಗವಲ್ದ. ಅಂದ್ರೆ ನಿನ್ನ ಸ್ವಾರ್ಥಕ್ಕಾಗಿ ನೀ ಯಾರನ್ನ ಬೇಕಾದ್ರೂ ಸಹ ಹಿಡಿತಿ ಬಿಡಂಗಾರ. ರೀ, ಇದ್ ನಾನಾಗೆ ಸ್ವಂತ ಬುದ್ಧಿಯಿಂದ ಮಾಡಿದ್ದಲ್ರಿ. ದೇವ್ರ ಮೇಲೆ ಆಣಿ ಮಾಡಿ ಹೇಳ್ತೀನಿ ರೀ. ಏಯ್, ದೇವ್ರ ಮ್ಯಾಗ ಹಾನಿ ಮಾಡಿ ದೇವ್ರ ಮರ್ಗ ಯಾಕೆ ಕಟ್ಕೋತೀಯ? ಮಾಡೋ ಕಾರ್ಬಾರೆಲ್ಲ ಮಾಡಿ ಏನಂದ್ರೂ ಬರೋದಿಲ್ಲ, ಏನು ಹಾಡಿದ್ರು ಬರೋದಿಲ್ಲ. ಪುಣ್ಯಕ್ಕೆ ಆಕಿನ ಜೀವ ಉಳ್ದೈತಿ, ಹೊಟ್ಟೆಗಿನ ಕೂಸಿನ ಜೀವ ಉಳ್ದೈತಿ. ಏನ್ರ ಹೆಚ್ಚಕಮ್ಮಾಗಿದ್ರೆ ಆ ಪಾಪ ನೀನೇ ಕಟ್ಕೋತಿದ್ದಿಲ್ಲ. ಅಕ್ಕನ ಗುಣಕ್ಕ ಆ ದೇವ್ರು ಓಳ್ ಮಾಡಿದ್ನಲ್ಲ, ಅಷ್ಟ ಸಾಕು. ದೇವ್ರ ಒಂದು ವೇಳೆ ಕೈ ಚೆಲ್ಲಿ ಬಿಟ್ಟಿದ್ನಂದ್ರೆ, ಮರ್ತು ನಾನು ಕರ್ಕೊಂಡಿದ್ದಂದ್ರೆ ವಿಧಿ ವ್ಯಾಗ ಬಾಳೋ ಪರಿಸ್ಥಿತಿ ಬರ್ತಿತ್ತಲ್ಲ, ಅದೆಲ್ಲ ಎಲ್ಲಿ ಹೋಯ್ತ? ಅದೆಲ್ಲ ನಿನ್ನ ನೆನಪಿ ಬರ್ಲಿಲ್ಲ ಏನು? ಬ್ಯಾಡ್ರಿ, ಹಂಗೆ ಮಾತಾಡ್ಬೇಡ್ರಿ. ಏನೋ ಮಾಡ್ತೀನಿ, ಕೆಲಸ ಮಾಡ್ಬಿಟ್ಟಿನಿ ಅಂದಂದು ಹಂಗ್ಸಕ್ ಹೋಗ್ಬೇಡ್ರಿ. ನಿಮ್ಮ ಅಕ್ಕಗೆ ಆಸರಲ್ಲ ಅಂತೇಳಿ ನೀ ಹೇಳಾನೆ ನಿಮ್ಮ ಅಕ್ಕನ ಕೊಳ್ಳಿಗೆ ತಾಳಿ ಕಟ್ಟೀನಿ. ಆ ತಾಳಿ ಹರ್ಸಾಕ ನೀನ ಮುಂದಾಗಿ ಅಂದ್ರೆ ನಿನ್ನ ತಾಳಿನೂ ಹರಿತೈತೆ ಅನ್ನೋದು ನಿನಗೆ ನೆನಪಿರ್ಲಿ. ರೀ, ಇದಕ್ಕೆಲ್ಲ ಕಾರಣ ಅತ್ತೀರಿ ಅಂದ್ರ ನಿಮ್ಮ ಅವ್ವ. ಏ, ನಮ್ಮ ಅವ್ವನ ಮಾತು ಕೇಳಿ ಇಂಥ ದಗದಾಗ ಮಾಡಿದೆ ನೀನು. ಆಕಿ ಒಂದು ಕಣ್ಣಿಗೆ ಬೆಣ್ಣಿ ಒಂದು ಕಣ್ಣಿಗೆ ಸುಣ್ಣ ಹಂಗೆ ಮಾಡ್ತಾಳೆ. ಅಂತಕ್ಕಿ ನಮ್ಮ ಸಂಸಾರ ಒಳಗೆ ಹುಳಿ ಹಿಂಡು ದಗದ ಮಾಡಿದೆಲ್ಲ. ಏನಾರ ಹೆಚ್ಚಕಮ್ಮಾಗಿ ನಿಮ್ಮ ಅಕ್ಕ ಸತ್ತಿದ್ಲಂದ್ರೆ ನಿಮ್ಮ ಅಕ್ಕ ಬಿಡು, ನಾ ಏನಾರ ಸತ್ತಿದ್ನಂದ್ರೆ ಮನಿಗೆ ದೀಪ ಇಲ್ಲಾರಂಗಾಕಿತ್ತ. ಇನ್ಮೇಲೆ ಅಕ್ಕನ್ನ ಕಣ್ಣಾಗ ಕಣ್ಣಿಟ್ಟು ನೋಡ್ಕೊಂತೀನ್ರಿ. ಇದೊಂದ್ಸಲ ನಾನು ಕ್ಷಮಿಸ್ಬಿಡ್ರಿ. ನಂಬಿಕೆ ಅನ್ನೋದ ಕಳ್ಕೊಂಡ ಮ್ಯಾಗ ಇನ್ನೇನು ಕ್ಷಮಿಸೋದು, ಇನ್ನೇನು ನಂಬೋದು? ನಿನ್ನ ಒಡ ಹುಟ್ಟಿದ ತಂಗಿನ ನಿನಗೆ ಹಾಲಿನಾಗ ವಿಷ ಹಾಕಿ ಕೊಡಾಕತ್ತಾಳಂದ್ರೆ ಯಾವ ಧೈರ್ಯದ ಮ್ಯಾಗಿನ ಈ ಮನ್ಯಾಗ ಇರ್ತೀನಿ ನೀನು? ನಮ್ಮವಂತರು ತಾಯಿ ಗುಣನ ಹೊಂದಿಲ್ಲ, ನಿಮ್ಮ ತಂಗಿ ಅಂತರೂ ಲೆಕ್ಕದಾಗ ಇಲ್ಲ. ಅದು ಏನಾರ ಆಗಲಿ, ದೇವರು ಇದರಿಂದ ಹೋಲ್ ಮಾಡಿದ್ನಲ್ಲ ಅಷ್ಟೇ ಸಾಕು. ಒಂದು ಅರಗಳಿಗೆ ದಗದನ್ನೋದು ಮರ್ತ ಹಾಲು ಕುಡಿದಿದ್ದೆ ಅಂದ್ರೆ ನಿನ್ನ ಜೀವನ ಹೊಕ್ಕಿತ್ತಲ್ಲ. ನಿನ್ನ ಜೀವ ಹೋಗಿತ್ತಂದ್ರೆ ಖುಷಿ ಇರ್ತಿತ್ರಿ, ಎಲ್ಲರಿಗೂ ಖುಷಿ ಇರ್ತಿತ್ತು. ಯಾರಿಗೆ ಖುಷಿ ಇರ್ತಿತ್ತೋ, ಯಾರಿಗೆ ದುಃಖ ಇರ್ತಿತ್ತೋ, ಯಾರು ಕಂಡಾರ, ಯಾರ ಮನಸ್ಸಿನಾಗ ಏನೈತೆ ಅನ್ನೋದು ಈಗ ತಿಳ್ದಂಗಾತ. ನಿನ್ನ ಒಡ ಹುಟ್ಟಿದ ತಂಗಿನ ನಿನಗೆ ವಿಷ ಹಾಕಿ ಹೇಳಂದ್ರೆ ಇನ್ನು ಯಾರು ನಂಬೋದು? ಇನ್ನು ನಮ್ಮವ್ವ ಮನೆ ಬೆಳಗಾಕತ್ತೈತಿ, ಇನ್ನೊಂದು ತೋಟದಿಂದಾಗ ಮಡಿಲಾಗ ಮೊಮ್ಮಕ್ಕಳು ಹುಟ್ಟಿ ಬರ್ತಾವು, ಆಡಿಸ್ಬೋದು ಅಂತೇಳಿ ಆಕಿಗೆ ಅರಿವಿಲ್ಲ. ಅಂತಕ್ಕಿನ ಇಂತಕ್ಕಿ ತಿಳಿ ತುಂಬಿ ಹಾಲಿನಾಗ ವಿಷ ಬೆರೆಸಿ ಕೊಟ್ಟಾಳಂದ್ರೆ ಯಾವ ಹೊತ್ತಿನಾಗ ಯಾವ ಹಾವು ಇರ್ತೈತಿ, ಯಾರ ಮನುಷ್ಯನಾಗ ಏನು ಇರ್ತೈತಿ ಅನ್ನೋದು ಇನ್ನೂವರೆಗೂ ಯಾರಿಗೂ ತಿಳಿದಿಲ್ಲ ನೋಡ. ಅವ್ರು ಹಂಗೆ ಮಾಡ್ಯಾರ ಅಂತೇಳಿ ಅವ್ರ ಮೇಲೆ ಸಿಟ್ಟಿ ಬರಕ್ಕೆ ಹೋಗ್ಬಿಡ್ರಿ, ನಿಮ್ಮ ಕೈ ಮುಗಿತೀನಿ.
ನಿನ್ನ ನೋಡಿದ್ರೆ ಯಾವ ರೀತಿ ಹೊಗಳ್ಬೇಕು ಅನ್ನೋದು ಗೊತ್ತಾಗಲಾಗೈತಿ. ಒಂದು ರೀತಿ ನೋಡಿದ್ರೆ ಹೇಮರೆಡ್ಡಿ ಮಲ್ಲಮ್ಮನ ಗುಣದಕ್ಕೆ, ಒಂದು ರೀತಿ ನೋಡಿದ್ರೆ ಕಡ್ಲಿಮಟ್ಟಿ ಕಾಶಿಬಾಯಿ ಗುಣದಕ್ಕೆ, ಒಂದು ರೀತಿ ನೋಡಿದ್ರೆ ಸತಿ ಸಾವಿತ್ರಿ ಗುಣದಕ್ಕೆ. ಯಾವ ರೀತಿ ಕಂಡ್ರು ನಿನ್ನ ಕೈ ಮುಗಿದು ಒಂದ ನನ್ನ ದಾರಿ, ಅದನ್ನು ಬಿಟ್ಟು ಬೇರೆ ಏನು ಗೊತ್ತಿಲ್ಲ ನನಗೆ. ಗಂಡಾಗಿ ಹೆಂಡತಿ ಕೈ ಮುಗಿದ್ರೆ ಹೆಂಡತಿ ಆಯ್ಸ್ ಕಡಿಮೆ ಆಕೈತ್ರಿ. ನಿನಗೆ ಸಾವು ಅನ್ನೋದು ಬರ್ತಂದ್ರೆ ನನ್ನ ಕಣ್ಣು ಮುಂದೆ ಸಾವು ಬರಲಿ ಯಾಕಂತ ಕೇಳ. ಮುತ್ತೈದೆಯಾಗಿ ನನ್ನ ಕಣ್ಣು ಮುಂದೆ ನಕ್ಕೋತ ಜಮ ಬಿಟ್ಟಿರ್ತಿಲ್ಲ ಅಷ್ಟು ಸಾಕು. ಒಂದು ವೇಳೆ ನಿನ್ನ ಕಣ್ಣು ಮುಂದೆ ನಾ ಕಣ್ಣು ಮುಚ್ಚಿದ್ನಿ ಅಂದ್ರೆ ಇವರು ನಿನಗೆ ಎಷ್ಟು ತೊಂದರೆ ಕೊಡ್ಲಾಕಿಲ್ಲ. ಸಾವು ಬತ್ತಂದ್ರೆ ಮುತ್ತೈದೆ ಸಾವು ಬರಲಿ. ಹೆಂಗಾರ ಮಾಡಿ ನಿನ್ನ ಮನೆ ಬಿಟ್ಟು ಕಳಿಸ್ಬೇಕಂದ್ರ ನನ್ನ ಕೊಳಗೆ ಬಂದು ಬೀಳಕತ್ತಿಲ್ಲ. ಇದಕ್ಕೊಂದು ದಾರಿ ಹುಡುಕ್ತೀನಿ. 108 ದಾರಿ ನೀವು ಹುಡುಕಿದ್ರು ಸಹ ಕಾಯಕ್ಕೊಬ್ಬ ಇದ್ದೇ ಇರ್ತಾನ. ಅಲ್ಲ ನೀವ್ಯಾಕೆ ನನ್ನ ಮ್ಯಾಗ ಇಷ್ಟು ಕೆಂಡ ಕಾರಕತ್ತೀರಿ? ಶಶಿ ಅಂತ ಒಪ್ಕೊಂಡಿದ್ದು ನಿನ್ನ ತಂಗಿನ ಮಾತ್ರ, ನಿನ್ನ ಅಲ್ಲ. ಎಷ್ಟು ಸಲ ಹೇಳ್ಬೇಕು ನಿನಗ? ಬಾಳೆ ಮಾಡೋರು ನಾವು ಅಲ್ಲ, ನೀವು ಇಷ್ಟ್ಯಾಕೆ ಮಂಡಾಟ ಮಾಡಾಕತ್ತೀರಿ? ಏಯ್, ನೀ ನನ್ನ ಮನೆ ಕಾಲಿಟ್ಟಂದ ಅತ್ತೆ ಅನ್ನೋ ಅಧಿಕಾರ ನಂದೇನು ನಡಿವಾತ? ಈ ಅಧಿಕಾರ ಸಂಬಂಧ, ಈ ಅಟ್ಟ ಸಂಬಂಧ ಮಗನ್ ಕೊಳ್ಳಾಕ ಹೊಂಟಿದ್ರಲ್ಲ ನೀವು. ನಿನಗಂತೂ ಬಿಟ್ಟು ವಿಷ ತಪ್ಪಿ ನನ್ನ ಮಗ ತಗೊಂಡಾನ. ಏನು ಮಾಡೋದು? ಅದ ಹೇಳಾಕತ್ತೀನಲ್ರಿ ಅಕ್ಕಾರ, ಕೊಳ್ಳಾಕೊಬ್ರಿದ್ರ ಕಾಯಕ್ಕೊಬ್ರಿದ್ದೇ ಇರ್ತಾರಂತ. ಏಯ್, ಇವತ್ತು ನೀನು ಬದುಕಿ ಉಳಿದಿರ್ಬೇಕು. ಇನ್ನು ಮುಂದೆ ನಿನಗ ಬದುಕಾಕ್ ಬಿಟ್ಟಿರ್ತಾನ. ಇನ್ನು ನಾನು ನನ್ನ ತವ್ರ ಮನೆಗೆ ಹೋಗುದ ಚಲೋ, ನನ್ನ ತವ್ರ ಮನೆಗೆ ಹೋಗುದ ಚಲೋ. ಮಾತಿನ ಪ್ರಕಾರ ಇಕ್ಕಿದಂತರೂ ತಪ್ಪಿಲ್ಲ, ತಪ್ಪಿರೋದಿಲ್ಲ ನಿಂದ. ಒಂದೇ ಒಂದು ಮಾತು ಹೇಳ್ತೀನಿ, ಒಂದೇ ಮನ್ಯಾಗ ಕೂಡಿ ಚಂದಿರೋನು ಇಲ್ಲ ನಿನಗೊಂದು ಮನೆ ಬೇರೆ ಈಕಿ ಒಂದು ಮನೆ ಬೇರೆ ಮಾಡೋನು. ಅತ್ತೆ ಸಹಿಸ್ಕೊಳಕ್ಕಾಗ್ಲಾರ್ದ ಇಂಥ ಕೆಲಸ ನನ್ನ ಕೈಲಿ ಮಾಡಿಸಿದ್ರು. ಮನಿ ಯಾಕೆ ಎರಡು ಮಾಡ್ತೀರಿ? ಇವತ್ತು ನಮ್ಮವ್ವ ನಿನ್ನ ಕಡೆ ಇಂಥ ಕೆಲಸ ಮಾಡಿಸಿದ್ಲ, ನಾಳೆ ನಿನ್ನ ಬುದ್ಧಿ ಬದಲಾಗಿ ನೀನ ಇಂಥದಾಗ ಯಾಕೆ ಮಾಡಬಾರ್ದು? ಒಬ್ರು ಕಂಡ್ರೆ ಒಬ್ರು ಸೇರ್ಲಾರಂಗೆ ಮಾಡಾಕತ್ತೀರ ಅಂದ ಬೆಳಕ ಮನಿ ಯಾಡ್ ಮಾಡೋದು ಚಲೋ ಅಲ್ಲ? ಯಾಕ ಮಂದಿ ಮಾತು ಕೇಳಿ ಆಕಿ ತಪ್ಪು ಮಾಡ್ಯಾಳ, ಆಕಿ ಯಾಕೆ ಅನ್ನೋದು ಆಡೋದು ಮಾಡ್ತೀರಿ? ನಿನ್ನ ಪ್ರಕಾರ ತಪ್ಪಂದ್ರೆ ಏನ? ಒಬ್ಬರಿಗೆ ವಿಷ ಕೊಡೋದು ತಪ್ಪ, ವಿಷ ಕೊಟ್ಟು ಸಾಯಿಸೋ ತಪ್ಪ? ಇದು ಸಾಧಾರಣವಾದ ಕೆಲಸ ಏನ? ನಿನ್ನ ಕೊಲ್ಲಾಕ ನೋಡಾಕತ್ತಾಳ ಆಕಿ, ಅದು ನಮ್ಮ ಅವ್ವನ ಮಾತು ಕೇಳಿ. ಮತ್ತು ಯಾವ ನಂಬಿಕೆ ಮ್ಯಾಗ ಇರ್ಬೇಕು? ಕೊಳ್ಳೋರೊಬ್ರಿದ್ರೆ ಕಾಯಕ್ಕೊಬ್ರಿದ್ದೇ ಇರ್ತಾರ. ಅಕ್ಕ, ನಾನಾಗಿ ಮಾಡಿದ್ದಲ್ಲಕ್ಕ, ಅತ್ತಿ ಹೇಳ್ಕೊಟ್ಲಂತ ಹಿಂಗೆಲ್ಲ ಮಾಡ್ಬಿಟ್ಟೆ. ನನ್ನ ತಪ್ಪಾತಕ್ಕ, ಕ್ಷಮಿಸ್ಬಿಡು. ಗಂಡ ಇರೋದಾಗವಲ್ದಾನೆ ಹೇಳ, ನಾ ಬಿಟ್ಕೊಡ್ತೀನಿ. ಅತ್ತಿ ಮತ್ ಕೇಳಿ ಹಿಂಗೆಲ್ಲ ಮಾಡ್ಬಿಟ್ನಕ್ಕ. ನನಗೆ ನೀನಿಲ್ಲ ಅಂದ್ರೆ ಯಾವುದೂ ಇಲ್ಲ. ನೀ ಇಲ್ಲಂದ್ರೆ ಈಕಿಗೆ ಯಾರಿಲ್ಲ, ಈಕಿ ಇಲ್ಲಂದ್ರೆ ನಿನಗೆ ಯಾರಿಲ್ಲ. ನಮ್ಮನ್ನು ಸೊಂದದವ ಯಾಕೆ ಇನ್ನೊಬ್ಬರ ಮಾತಿಗೆ ಇನ್ನೊಬ್ಬರ ಮನಸ್ಸಿಗೆ ಜೀವನ ಹೋಗ್ತಾನೆ ಅಂತ ಕೂಡಿ ಬಾಳೋಣ, ಜೀವನ ಚಲೋನೇ ಇರ್ತದೆ. ಹಾಂ, ಮನೆಯಾಗಿದ್ರ ಸುಮ್ಮನೆ ಕಿರಿಕಿರಿ. ನೀ ಹಡೆತನ ಸುಮ್ಮ ಅಪ್ಪ ಮನೆಗೆ ಇದ್ಬಿಡು. ನಿನಗೆ ಒಜ್ಜಾಗಿನಂತೇಳಿ ಹಿಂಗೆ ಹೇಳಾಕತ್ತೀಯೋ, ಇಲ್ಲ ಮನೇನ ಮಂದಿಗೆ ಒಜ್ಜಾಗಿನಂತೆ ಹಿಂಗೆ ಹೇಳಾಕತ್ತೀಯೋ? ಹಂಗೆ ತಿಳ್ಕೊಬೇಡ. ಆಗಿದ್ದ ಘಟನೆ ಎಲ್ಲ ನೆನ್ಸ್ಕೊಂಡ್ರ ಒಬ್ರಿಗೊಬ್ರು ಮಾರಿ ನೋಡಕ್ ಆಗವಲ್ತು. ಅದಕ್ಕೆ ಹಂಗೆ ಹೇಳತ್ತೀನಿ. ಹಾಗೆ ಹೋಗಿದ್ರ ಬಗ್ಗೆ ನೆನ್ಸ್ಕೊಂತ ಕುಂತ್ರ ಹೆಂಗೆ ಜೀವನ ನಡೀತೈತಿ? ಅದೆಲ್ಲ ಬಿಟ್ಬಿಡೆ. ಮರ್ಯಾಕ್ ಆಗವಲ್ತಂತಾನೆ ಹೇಳತ್ತೀನಿ. ಇಷ್ಟು ದಿನ ಆದ್ರೂ ಇವ್ರು ನನ್ನ ಜೊತೆ ಮಾತಾಡಕ ತಯಾರಿಲ್ಲ. ಅದಕ್ಕೆ ಹೇಳತ್ತೀನಿ, ನೀ ಹೋಗ್ಬಿಡ ಅಲ್ಲಿ. ಮನ್ಯಾಗ ಯಾರಿಗೆ ಒಜ್ಜಾಗಿನೋ ಬಿಟ್ಟಿನೋ ಅದು ನನಗೆ ಗೊತ್ತಿಲ್ಲ, ಆದ್ರೆ ನಿನ್ನ ಮಾತನ್ನೇ ಗೊತ್ತಾಗತೈತಿ ನಾನು ನಿನಗೆ ಎಷ್ಟು ಒಜ್ಜಾಗಿನಂತೇಳಿ. ಪುಣ್ಯ ಮಾಡಿದ್ಕ ಕಾಲಿಲ್ಲಕ್ಕ. ಈಗ ನಿನ್ ಕಣ್ಣೀರ್ ಒರ್ಸಿದ್ಕ ನನ್ನ ಕೈ ಕಟ್ಟಿ ಹಾಕ್ದಂಗೆ ಆಗೈತಿ. ನನ್ನ ಜೀವನೂ ತವ್ರ ಮನೆಗೆ ಹೋಗ್ಬೇಕಂತನೇ ಬಯಸಾಕತ್ತೈತಿ. ಈಗ ನೋಡಿದ್ರೆ ನೀನು ಹಂಗೆ ಹೇಳಾಕತ್ತಿ. ಹೋಗ್ತೀನಿ ತಗೋ. ತಂಗಿ ಹಿಂಗ ಅಂದ್ಲು ಆಡಿದ್ಲು ಅಂತ ಅಪ್ಪನ ಮುಂದೆ ಬಾಯ್ ಬಿಡಕ್ ಹೋಗ್ಬೇಡ.
ನಿನ್ನ ಮರ್ಯಾದೆ ತೆಗೆದ ನಾ ಯಾ ಸುಖ ಕಾಣ್ಲಿ? ಅಷ್ಟ ಕಳ್ಳ ಕಾಳಜಿ ತಂಗಿ ಮೇಲೆ ಇತ್ತಂದ್ರ ಇಂದ ತವ್ರ ಮನಿಗ್ ಕಾಲಿಡು. ಏನು ನಿಮ್ಮ ತಂಗಿ ಮಹತ್ವ ಸಹಿಸ್ಕೊಂಡಿದಿ ಅಂದ್ರೆ ನೀ ಪುಣ್ಯವಂತಿ. ಸನ್ನೆ ಕದಳ, ಆಕೆಗೆ ಸ್ವಂತ ಬುದ್ಧಿ ಅನ್ನೋದೇ ಇಲ್ಲ. ನಿಮ್ಮ ತಂಗಿದು ಎಷ್ಟಂತ ಮುಚ್ಚಿಟ್ಕೋತಿ, ತಿರುಗಿ ನೈಡ್ಲಾಕ ಬರ್ತಾಳ ಗಂಡನ ಮನ್ಯಾಗ. ಇನ್ನೊಂದು ತೊಡೆ ದಿವ್ಸನಾಗ ಆಕಿನ ಮಡಿಲಾಗ ಮಗು ಆಡ್ತದ. ಆ ದೇವರು ಅವಾಗ ಆಕೆ ಹೊಟ್ಟೆ ತುಂಬಿಸಿದ್ನಂತಂದ್ರೆ ನಾ ಯಾಕೆ ಅವ್ರ ಜೀವನದಾಗ ಬರ್ತಿದ್ದೆ? ಗಟ್ಟಿ ಧೈರ್ಯ ಮಾಡಿ ಬರೋದು ಬಂದಿ, ನಡು ನೀರಾಗ ಅವ್ರನ್ನ ಒಟ್ಟ ಕೈ ಬಿಡಕ್ಕೆ ಹೋಗ್ಬೇಡ. ಯಾಕಪ್ಪ ಅಂತಂದ್ರೆ ನಿನ್ನಿಂತ್ರ ಅವ್ರ ಜೀವನ ಚಲೋ ಭಾಳ ಆಗ್ಯದ. ನಿಮಗೆ ತಿಳ್ದಂಗ ನಮ್ಮ ಮನೇನ ಮಂದಿಗೆ ತಿಳಿದಿತ್ತಂದ್ರೆ ನಮ್ಮ ಬಾಳೆನೇ ಬಂಗಾರ ಹೋಗಿ. ಏನ್ ಶಾಶ್ವತವಾಗಿ ನನ್ ಜೊತೆ ಮಾತ್ ಬಿಡ್ಬೇಕಂತ ಮಾಡಿರೇನ? ತಿಂಗ್ಳಾತು ಒಂದ್ ಮಾತಿಲ್ಲ, ಒಂದ್ ಕತಿ ಇಲ್ಲ. ಮನೆ ಹೋಗ್ತಿ? ಏನು ಉಳಿದೈತೆ ನಿನ್ನ ಜೊತೆ ಮಾತಾಡಲಿ? ಅತ್ತಿ ಹೇಳ್ಕೊಟ್ಲು ಅಂತ ನಾ ಹಂಗ್ ಮಾಡಿದೆ. ನಾ ಮಾಡಿದ ತಪ್ಪಾಗಿತ್ತಂತ ಹೇಳಿನಲ್ರಿ. ನಮ್ಮವು ಹೇಳ್ದಂಗೆ ನೀ ಅಂತೂ ಕುಣದಿ. ನೀ ಕುಣಿದ್ರಾಗ ಯಾರ ಜೀವನ ಹೋಗಿತ್ತಂದ್ರೆ ಯಾರು ಮೂಲ. ನೀವ್ ಇನ್ನ ಅದರಿಂದ ಹೊರಗ್ ಬರುದಿಲ್ಲೇನ? ಹೆಂಗೆ ಹೊರಗೆ ಬರಲಿ? ಒಂದ ತಕಡ್ಯಾಗಿ ಇಬ್ಬರನ್ನು ಇಟ್ಟ ಸಮನಾಗಿ ತಗೋಬೇಕಂತ ಮಾಡಿದ್ದೆ. ಆದ್ರೆ ಹೊಯ್ ಮನ್ಸೊಳಗೆ ಒಬ್ರಿಗೆ ಹೆಚ್ಚಕಮ್ಮ ಆಗ್ತದೆ. ಹಿಂಗಾದ್ರೆ ಮನೇನೂ ನಡೀದಿಲ್ಲ, ಮನಸ್ಸು ಮೊದಲಿದಂಗೆ ಉಳಿದಿಲ್ಲ. ಮಾಡಿದ ತಪ್ಪಿಗೆ ಮನಿ ಬಿಟ್ಟು ಹೋಗ್ಲೇನ? ನಿನ್ನ ಮನೆ ಬಿಟ್ಟು ಹೊರಗೆ ಹಾಕಿ ನಾ ಯಾಕೆ ನಿನ್ನ ಮರ್ಗ ಕಟ್ಕೊಳ್ಳಿ? ತಪ್ಪತ್ರು ಆಗೈತಿ. ನಿಮ್ಮ ಮನಸ್ಸಿನಾಗೂ ತಪ್ಪಾಬಾರ್ದು ನೋಡ. ಮಣ್ ತಿನ್ನೋ ಕೆಲ್ಸ ಏನೋ ಮಾಡ್ಬಿಟ್ಟಿನಿ. ನನ್ ಜೀವ ಸಣ್ಣ ಆದ್ರೂ ಆಗೋಲೆಕ್ಕ. ಇನ್ನೊಂದ್ಸಲ ತಪ್ಪು ಮಾಡೋ ಕಡೆ ಹೆಜ್ಜೆನೂ ಹಾಕೋದಿಲ್ರಿ. ಹೆಂಗೆ ನಂಬಲಿ ನಿನ್ನ ಮಾತು? ನಿನ್ನ ಮನಸ್ಸಿನಾಗ ಏನೈತೆ ನಾ ಹೆಂಗ್ರ ನಂಬಲಿ ಹೇಳ? ಜಗತ್ತ ನೋಡ್ಲಾರ್ದ ನನ್ ಮಗು ಮೇಲೆ ಆಣಿ ಮಾಡಿ ಹೇಳ್ತೀನ್ರಿ. ಮಾಡಿದವ್ರು ಪಾಪ ಆಡ್ದವ್ರು ಬಾಯಾಗ ಅಂದಂಗ ಇನ್ನೇಮ್ ನಿನ್ನ ತಪ್ಪ ಆಗಬಾರ್ದು ನೋಡ. ಆ ತಪ್ಪ ಆ ಶಾಪ ಆ ಮಗುವಿಗೆ ಹತ್ತಬಾರ್ದು ನೋಡ. ಹಬ್ಬಿಲ್ಲ ಹುಣ್ಣಿವಿಲ್ಲ, ನಿಮ್ಮ ಅಪ್ಪನು ಬಾ ಅಂತ ಕರೆದಿಲ್ಲ, ನಿಮ್ಮ ತಂಗಿನೂ ಹೋಗಂತ ಹೇಳಿಲ್ಲ. ಈಗ ಯಾಕೆ ತವ್ರ ಮನೆ ಹೋಗ್ಯ? ಭಾಳ ದಿನ ಆತ ಅಪ್ಪನ ಮಾರಿನ ನೋಡಿಲ್ಲ. ಅಪ್ಪನ ಇಲ್ಲಿ ಬಂದಿಲ್ಲ. ಅದಕ್ಕೆ ಒಂದೆರಡು ದಿನ ಹೋಗಿ ಬರ್ತೀನಿ. ಅಲ್ಲಿ ಹೋದ್ರೆ ನಿನ್ನ ದಾದ್ ಮಾಡೋರು ಯಾರು? ಅಪ್ಪಗ ವಯಸ್ಸ ಆಗಿರ್ಬೋದು, ಆದ್ರೆ ತವ್ರ ಮನೆ ಅಂತ ಅನ್ನೋದು ದೊಡ್ಡದಲ್ಲ. ಒಪ್ಪಗೋತೀನಿ. ನೀವು ಒಬ್ಬಾಕಿನ ಹೋದ್ರೆ ಇಕ್ಕಿರಿ ಅಂತ ಹೇಳ್ಕೊತಾಳೆ. ಇಬ್ಬರು ಕೂಡ ಜೋಡಾಗಿ ಒಂದೆರಡು ದಿನ ಹೋಗಿ ಬರಲ್ಲ. ಅಲ್ಲಿ ಬಾದ್ರೆ ನಿಮಗೆ ಮಾಡೋಕೋರು ಯಾರು? ಆಕೆ ಇಲ್ಲೇ ಇಲ್ಲ, ನಾವು ಬೇಕಾ ಹೋಗಿ ಬರ್ತೀನಿ. ನಿನ್ನ ಒಬ್ಬಾಕಿನ ಕಳ್ಸಾಕ ಮನಸ್ಸು ಒಪ್ಪದ್ದು. ಮಾತಾಡ್ತೀನಿ ಏನಂತಾಳೆ ನೋಡಿ. ಆಕಿನ ಜೋಡಿ ಮಾತಾಡಿ ಅಷ್ಟೇ ಗದ್ಲೆ ಎಬ್ಬಿಸ್ತೀರಿ. ನಾವು ಬೇಕಾ ಹೋಗಿ ಬರ್ತೀನಿ ಅಳ, ಆಕೆ ಇಲ್ಲೇ ಇರೋಳಕ್ಕ. ಒಂದು ವೇಳೆ ಆಕಿಗೂ ತವ್ರ ಮನೆ ಬರೋ ಮನಸ್ಸಿತ್ತಂದ್ರೆ ಮಾತಾಡ್ತೀನಿ ತಡಿ. ಮನ್ಯಾಗೇನು ಹೇಳೋದು ಕೇಳೋದು ಮಾಡೋದಿಲ್ಲ ಏನ? ಯಾರು ಬರ್ತಾರ ಯಾರು ಹೊಕ್ಕಿರತ್ತಾರ ನನ್ನ ಮುಂದೆ ಹೇಳಕ್ಕಾಗೋದಿಲ್ಲ. ಏನಾರ ನಡೆದೈತಿ ಮನ್ಯಾಗ? ಹೊಕ್ಕಿನಂದಾಳ ಹೋಗಂದೀನಿ. ನಿಮ್ಮುಂದ್ ಮುಚ್ಚಿಡೋಂಥದ್ದೇನೈತ್ರಿ? ಹೊಕ್ಕಿನಂದಾಳು ಇಲ್ಲ ನೀನಾಗಿ ಹೋಗಂದ್ಯೋ? ಹೌದು, ನಾನ ಹೋಗಂದೀನಿ. ಯಾಕಂದ್ರ ಬೆಳಕ್ ಕರೆದ್ರ ಒಬ್ರಿಗೊಬ್ರು ಮಾರಿ ನೋಡಕ್ ಆಗವಲ್ತು. ನೀ ಮಾಡಿ ತಪ್ಪಿಗೆ ನೀ ಮನೆ ಬಿಟ್ಟು ಹೋಗ್ಬೇಕ. ಆಕಿನ್ಯಾಕೆ ಮನೆ ಬಿಟ್ಟು ಹೊರಗೆ ಹಾಕೋದ? ಅಪ್ಪನ ಮನಿಗೆ ನಾ ಭಾಳ ಹೋದಕ್ಕೆಲ್ಲ ಬಂದಕ್ಕೆಲ್ಲ. ಮತ್ತ ಅಪ್ಪನೋಕಿನ ಮೇಲೆ ಭಾಳ ಜೀವ ಅದನ, ಅಲ್ಲೇ ಹೋಗಿರ್ಲ್ಯಾಳ್ರಿ. ಎಂತ ಕಟ್ಟಕ್ಕೆ ಮನಸ್ಸು ಇಟ್ಕೊಂಡು ಈ ಮಾತು ಹೇಳಕತ್ತೀಯ? ತಿಂಗಳಾಗನ ಇಬ್ಬರು ದವಾಖಾನೆ ಹೋಗ್ತೀರಿ ಬರ್ತೀರಿ. ಅಲ್ಲಿ ಹೋದ ಮ್ಯಾಗ ಆಕಿನ ಯಾರು ಕರ್ಕೊಂಡು ಹೋಗ್ಬೇಕು, ಯಾರು ತಂದು ಬಿಡಬೇಕು? ಆಕಿನ ಆರೋಗ್ಯ ಯಾರು ವಿಚಾರ ಮಾಡಬೇಕು? ಹೋಗಂತ ಎಷ್ಟು ಕಟಕ್ ಮನಸ್ಸಲ್ಲಿ ಹೇಳಕತ್ತಿ? ಇಲ್ಲೇ ಇದ್ಲಂದ್ರ ಮತ್ತೇನಾರ ಅಕಸ್ಮಾತ್ ಹೆಚ್ಚು ಕಮ್ಮಿ ಆದ್ರ ಅದು ನನ್ ಮೇಲೆ ಬರೋದಲ್ಲ.
ನಿನ್ನ ಮನಸ್ಸಿನಾಗ ಏನಾರ ಹೆಚ್ಚು ಕಮ್ಮಿ ಮಾಡುವಂಥದ್ದಿತ್ತಂದ್ರೆ ಹೆಚ್ಚು ಕಮ್ಮಿ ಆಗೋದ. ನಿನ್ನ ಮನಸ್ಸಿನಾಗ ತಿಳಿದ ಚಂದ ಬಾಳೆ ಮಾಡೋದಿತ್ತಂದ್ರೆ ಚಂದ ಆಗೋದ. ಎಲ್ಲ ನಿಮ್ಮ ಕೈಯಾಗೈತಿ, ನೀವು ಅರ್ಥ ಮಾಡ್ಕೋಬೇಕು. ನನಗೆ ಕೇಳಿದ್ರೆ ನಾ ಏನು ಹೇಳಿ? ನೋಡ್ರಿ, ಅತ್ತೇನಾರ ಮಾಡ್ಬೇಕು, ಅದು ನನ್ನ ಮೇಲೆ ಬರ್ಬೇಕು, ಮತ್ ನಾ ನಿಮ್ ಕೈಲಿ ಅನ್ಸ್ಕೋಬೇಕು, ಅದು ನನ್ನ ಕೈಲಿ ಆಗುದಿಲ್ರಿ. ಹೋಗ್ಲಿ ಬಿಡ್ರಿ ಅಲ್ಲೇ. ಒಪ್ತೀನಿ ನಿನ್ನ ಮಾತ. ಮನಿಗೆ ಬೇರೆ ಅನ್ನೋದ ಗಟ್ಟಿಲ್ಲ ಅಂದಾಗ ಗಿಡ ಹೆಂಗೆ ನಿಂತಿತ್ತ? ಆಕಿ ಹೋಗ್ಲಿ, ಆದ್ರೆ ಆಕಿನ ವಿಚಾರ ನೀ ಮಾಡ್ಕೋತಿರ್ಬೇಕು. ಆಕಿನ ಆರೋಗ್ಯ ಕಡೆ ನಿನ್ನ ಲಕ್ಷ್ಯ ಇರ್ಬೇಕು. ನಂದು ನನಗೆ ನೆನಪಿರೋದಿಲ್ಲ, ಮತ್ ನಾ ಎಲ್ಲ ಅಕ್ಕಿದ್ ವಿಚಾರ ಮಾಡ್ಲಿ? ನೀನು ವಿಚಾರ ಮಾಡಕ್ಕೆ ತಯಾರಿಲ್ಲ. ಅಲ್ಲಿ ನಿಮ್ಮ ಅಪ್ಪಗಷ್ಟ ಹೊಂದಾಣಿಕೆ ಆಗೋದಿಲ್ಲ. ಆಕೆ ಊರು ಹೋಗೋದ ಬೇಡಳ. ಓ ಆಯ್ತಾಳ, ಅಕ್ಕಿನ ಮೇಲೆ ಭಾಳ ಕಾಳಜಿ ಐತಿ ನಿನಗ. ಊರಿಗೆ ಹೋಗ್ಬೇಕಂತೇಳಿ ಇವ್ರಿಗೊಂದು ಮಾತು ಕೇಳಿದೆ, ಯಾಕೋ ಹೋಗಬೇಡನಾಗತ್ತಾರ. ನಿನಗೂ ಅಷ್ಟ ಬೇಕಾಗಿತ್ತಲ್ಲ? ಇಲ್ಲಿಂದ ಹೆಂಗ್ ಕಾಲ್ ಕಿತ್ತಿ ರಗಡ್ ಸುಖದಾಗದಿ? ಮನಸ್ಸಿಗೆ ಬಾರ್ ಹೋಗಂಗೆ ಮಾತಾಡಕ್ಕೆ ಹೋಗ್ಬೇಡ. ನಿನಗೆ ಹೋಗಬೇಕನ್ನಂಗಿತ್ತೆ ಅಂದ್ರೆ ಹೇಳ, ನಾ ಹೋಗ್ತೀನಿ. ಹೋಗಂತ ನಿನಗೆ ಎಷ್ಟು ಸಲ ಬಾಯ್ ಬಿಡ್ಕೋಬೇಕು? ಯಾಕ ನಾ ಚಲೋ ಇರೋದು ನಿನ್ಗೆ ಇಷ್ಟ ಇಲ್ಲನ? ಹೋಗಂತ ಎಂದೋ ಹೇಳಾಕತ್ತಿ, ಆದ್ರೆ ಹೊಳ್ ಹೆಂದ್ ಬರಲಿ ಅಂತೇಳಿ ಹೇಳಿದ್ರ ಚಲೋ ಆಕಿತ್ತು. ಬರಾಕ ಹೋಗ್ಬೇಡ. ಅಂದ್ರೆ ಅಪ್ಪನ ಮನೆಗಿದ್ದು ನೀ ಬಣತನ ಮಾಡ್ಕೊ, ಗಂಡನ ಮನೆಗಿದ್ದು ನಾ ಬಣತನ ಮಾಡ್ಕೊಂತೀನಿ. ನೀವ್ ಒಳ್ ಬರಾಕ್ ಹೋಗ್ಬೇಡ. ಇರ್ಲಿ, ಇವ್ರ ಮಾತು ಮೀರಿ ನಾ ತವ್ರ ಮನೆಗೇನೋ ಹೋಗ್ತೀನಿ. ಆ ದೇವ್ರು ನಿನಗೆ ಚಲೋ ಮಾಡಲಿ. ಅಕ್ಕ ಇಲ್ಲಿ ಕೇಳ, ನೀ ಎಂದ್ ಕಣ್ಣೀರ್ ಹಾಕಿ ನಾ ಚಲೋ ಇರ್ಲಿ ಅಂದಿಯಲ್ಲ, ಯಾವತ್ತೂ ನನಗದು ಚಲೋನ ಆಗಿಲ್ಲ. ಇನ್ನೊಬ್ಬರಿಗೆ ಚಲೋ ಆಗಲಿ ಅಂತೇಳಿ ನೀ ಬಯಸ, ಆ ದೇವ್ರ ಅವಾಗ ನನಗೆ ಚಲೋನ ಹಿಡ್ದಾನ. ಸಾಕು, ನೀ ಮೊದ್ಲು ಇಲ್ಲಿಂದ ಕಾಲ್ ಕಿತ್ತು. ದೇವ್ರು ನನ್ನ ಚಲೋನ ಇಡ್ತಾನ, ನಾನು ಚಲೋನ ಇರ್ತೀನಿ. ನೀ ಏನು ಅಂಜಬೇಡವಾ. ಮನಿ ಮಂದಿ ಕಣ್ಣಾಗ ಮಣ್ಣುಗೆ ಹಾಕತ್ರು ಕಾಯಕ್ ದೇವ್ರು ಅಂತೇಳಿ ಒಬ್ಬ ಅದಾನ. ಮ್ಯಾಗ ಒಬ್ಬ ದೇವ್ರ ಅದಾನ, ಅದು ನನಗೆ ಗೊತ್ತೈತಿ. ಈಗ ನಾನು ಇಲ್ಲೇ ಇರ್ಲೋ ಇಲ್ಲ ತವ್ರ ಮನೆಗೆ ಹೋಗ್ಲೋ? ಯವ್ವ, ನೀ ತವ್ರ ಮನೆಗೆ ಹೋಗೋದ ಚಲೋ. ಇಲ್ಲೇ ಇದ್ದೆ ಅಂದ್ರೆ ನೀ ಚಿಂತ್ಯಾಗ ಸಾಯ್ತಿ. ನೀ ತವ್ರ ಮನೆಗೆ ಹೋದೆ ಅಂದ್ರೆ ನಿಮ್ಮ ತಂಗಿನೂ ನೆಮ್ಮದಿ ಅಂತ ಇರ್ತಾಳ, ನೀನು ನೆಮ್ಮದಿ ಅಂತ ಇರ್ತಿ. ನಾ ತವ್ರ ಮನೆಗೆ ಹೋದ್ನೆ ಅಂತಂತಂದ್ರೆ ನಮ್ಮ ಅಪ್ಪ ನಾನು ಹೆಂಗೆ ನೋಡ್ಕೋಬೇಕು? ತವ್ರ ಮನೆ ಅನ್ನೋದು ಹಸ್ರು ಕಟ್ಟ. ನಿನ್ನ ಗಂಡ ಬರೋದು ಹೋಗೋದು ಮಾಡ್ತಾನಲ್ಲ. ಈ ಮನೆ ಬ್ಯಾಸ್ರಾಗ ನಾ ತವ್ರ ಮನೆಗೆ ಹೊಂಟೀನಿ. ಇವ್ರು ಹೆಂಗಲ್ಲಿ ಕೊಟ್ಟು ಕಳಿಸ್ತಾರ? ಇದ್ರಾಗ ಗೊತ್ತಾಕದ್ವಾ ನಿನ್ನ ಗಂಡ ಯಾರ ಮ್ಯಾಗ ಎಷ್ಟು ಜೀವ ಅದಾನಂತ ಹೇಳಿ. ಈಗ ಅಪ್ಪ ಅದಾನ, ತವ್ರ ಮನೆಗೆ ಏನೋ ಹೋಗ್ತೀನಿ. ನಾಳೆ ಅಪ್ಪ ಕಣ್ಣು ಮುಚ್ಚಿದ್ನಂತಂದ್ರೆ ಅದನ್ನೆಲ್ಲ ಈಗ ಯಾಕೆ ಮಾತಾಡ್ತೀವ? ಮುಂದೆ ಮಕ್ಕಳು ಮಾರಿ ನೋಡ್ಕೊತ ಹೊತ್ತುಗಳಿದು. ತವ್ರ ಮನೆ ಗಂಡನ ಮನೆ ಅಮ್ಮ ನದಿ ಒಳಗೆ ನನ್ನ ಬಾಳೆ ನಿಂತು ನೀರ್ನಂಗೆ ಆಗೈತಿ. ನಿನ್ನ ಬಾಳೆ ಹರಿ ನೀರಂಗೆ ಹಾಕದ. ಅದು ಯಾವಾಗಂದ್ರೆ ನಿನ್ನ ಮಡಿಲಾಗ ಒಂದು ಮಗು ಆದಾಗ. ಮ್ಯಾಗ ದೇವ್ರು ಹೆಂಗೆ ಆಟ ಆಡ್ಸಕತ್ತಾನ, ಆಟ ಆಡಿಸ್ಲಿ. ತವ್ರ ಮನೆ ಜೀವ ನೆನ್ಸಾಕತ್ತೈತಿ. ಈಗ ತವ್ರ ಮನೆಗೆ ಹೋಗಿ ಬರ್ತೀನಿ. ನಾ ನಿಮಗೇನೂ ಕೇಳುವುದಿಲ್ಲ. ನಾ ತವ್ರ ಮನೆಗೆ ಹೋಗ್ಬೇಕಂತೇಳಿ ನನ್ನ ಮನಸ್ಸು ಔಷಾಡಕತ್ತೈತಿ. ಹೋಗಕ್ಕೆ ದಾರಿ ಮಾಡಿಕೊಡ್ರಿ. ತವ್ರ ಮನಿಗೇನೋ ಹೋಗ ಬ್ಯಾಡ ಅನ್ನಲ್ಲ, ಆದ್ರೆ ಈ ಆಕಾರದಾಗ ಹೋದಂದ್ರೆ ಅಲ್ಲಿ ನಿಮ್ಮ ಅಪ್ಪ ಏನಂತ ಮಾಡ್ಬೇಕ? ಅದಕ್ಕೆ ಕಳ್ಸಾಕ ಹಿಂದೆ ಮುಂದೆ ನೋಡಾಕತ್ತೀನಿ. ನಾ ಅಲ್ಲಿ ಹೆಂಗಿರ್ಬೇಕಂತೇಳಿ ಅದು ನನಗೆ ಗೊತ್ತೈತಿ. ಎಲ್ಲ ಸಜ್ಜ ತೊಗೊಂಡು ಹೊಂಟೀನಿ. ಅಂದ್ರ ನನಗೇನು ಬೇಕು ಏನು ಬೇಡ ಎಲ್ಲ ತೊಗೊಂಡ ಹೊಂಟೀನಿ. ಹಂಗ ನಿನಗೆ ಖುಷಿ ಅನ್ನೋದಿತ್ತಂದ್ರೆ ಹೋಗಿ ಬಾ. ಯಾಕಂದ್ರೆ ಇಂಥ ದಿನದಾಗ ನಿನ್ನ ಆಸೆ ಕನಸುಗಳನ್ನ ಈಡೇರಿಸೋದು ನಮ್ಮ ಕರ್ತವ್ಯ. ಒಳ್ಳೇದು ಮನಸ್ಲೇ ಹೊಂಟೀನಿ. ಅಲ್ಲಿ ಬರೋದು ಹೋಗೋದು ಮಾಡ್ರಿ. ನಂಬಿ ಕೊಳ ಕಟ್ಟಿ ಬರ್ಲಿಕ್ಕೆ ಹೆಂಗೆ ಬರ್ತಿಂತು. ಅಲ್ಲೇ ಒಳಗೆ ಮರಗಬೇಡ. ಏನರ ಹೇಳೋದು ಕೇಳೋದಿತ್ತಂದ್ರೆ ಫೋನ್ ಹಚ್ಚ. ಎಲ್ಲಿದ್ರು ಸುಖವಾಗಿರು. ಬಾ, ಕಳಿಸಿ ಬರ್ತೀನಿ. ಅಪ್ಪ,
ಬಾರವ್ವ, ಏನು ಇದು ಹೇಳಕ್ಕೆಲ್ಲಾರ್ದ ಬಂದ್ಬಿಟ್ಟಿಲ್ಲ? ಬರ್ಬೇಕಲ್ಲಪ್ಪ. ತವ್ರ ಮನೆ ಅನ್ನೋದು ಹೆಂಗೆ ಮರೆಯೋಕೈತಿ? ಯವ್ವ, ತವ್ರ ಮನ್ಯಾಗ ಕುಬಸ ಮಾಡಾಕ ಇಲ್ಲೇನು ಉಳ್ದೈತವ? ಎಲ್ಲ ಖಾಲಿ ಖಾಲಿ ಐತವ. ಯವ್ವ, ಖಾಲಿ ಖಾಲಿ ಆಗೈತಿ. ಯಪ್ಪ, ನನಗೆ ತವ್ರ ಮನೆಯಿಂದ ಕುಬಸ ಸಿರಿ ಸಬ್ಬತ್ತ ಏನೂ ಬೇಡ. ನನಗೆ ನೀ ಬೇಕಪ್ಪ, ನೀ ಬೇಕು. ಯವ್ವ ಮಗಳ, ನೀ ಬಂದ್ರೆ ಸಾಕು, ನೀ ಇಲ್ಲಿದ್ರೆ ಸಾಕು. ಯಾಕೋ ಎಲ್ಲ ನನ್ನ ಕಣ್ಣಾಗ ನೀರು ದಳ ದಳ ಇಳಿತವ. ಯವ್ವ, ಇಳಿತವ. ಅಷ್ಟು ಪಾಪಗೇಡಿ ಮಗಳಾಗಿ ನಾವು ಹುಟ್ಟುಬಿಟ್ನಲ್ಲ ಯಪ್ಪ. ಯವ್ವ ಹುಚ್ಚಿ, ನೀ ಯಾಕೆ ಪಾಪಿಗಡಿ ಹಾಕಿವ? ನೀ ಯಾಕೆ ಪಾಪಿಗಡಿ ಹಾಕಿದಿ? ನೀನು ಪುಣ್ಯವಂತಿನ ಅದೀನಿ. ಹಾಂ ಯವ್ವ, ನೀನು ಕೂಡ ಯಾರು ಬರಲಿಲ್ಲನವ್ವ. ಇರಲಿ ಬಿಡವ್ವ, ಇರಲಿ ಬಿಡು. ನೀವು ಒಬ್ಬಕ್ಕೆ ಬಂದ್ಯಲ್ಲ ಸಾಕು. ಪಾಪ ಮನ್ಯಾಗ ಏನಾರ ಕೆಲಸ ಇರಬೇಕು, ಅದಕ್ಕೆ ಬಂದಿರಕ್ಕಿಲ್ಲ. ಯವ್ವ ಬಾ, ಒಳಗೆ ಬಾ, ಒಳಗೆ ಬಾ, ಯವ್ವ, ಒಳಗೆ ಬಾ, ಬಾ, ಒಳಗೆ ಬಾ. ಅಲ್ಪ ಊಟ ಮಾಡ್ಲಾರ್ದ ಗುಡಿಯಾಗ ಬಂದು ಕೂತಿಯಲ್ಲ, ನಡಿ ಮನೆಗೆ. ಯಾಕವ ಈಕಿ ಮನೆ ಬಿಟ್ಟು ಹೋಗೋಣ ನಿಮಗೆ ಸ್ವರ್ಗದ ಬಾಗಿಲ ತೆಗ್ದಂಗೆ ಆಗಿರ್ಬೇಕಲ್ಲ. ಈಗ ಮಗನ ಮ್ಯಾಗ ಕಳ್ಳ ಕಾಳಜಿ ಬತ್ತೆ ನಿಮಗೆ? ಅಲ್ಲಪ್ಪ, ಹಿಂಗ್ಯಾಕೆ ಮಾತಾಡ್ತಿ? ನೀ ನನ್ನ ಮಗ ಅದಿ, ಹೊರಗಿನವದೇನ? ಮಗನಷ್ಟ ಮಗನ ಥರ ನೋಡಕ್ಕೆ ನೀನು ನಿನಗೆ ಯಾರ ತಾಯಿ ಅಂತಾರ? ಸೊಸಿನ ಮಗಳಂಗೆ ನೋಡ್ಕೊಂಡಿದ್ದೆ ಅಂದ್ರೆ ನಿನ್ನ ನನಗೆ ಯಾಕೆ ಸಿಟ್ಟು ಬರ್ತಿತ್ತು? ಮನ್ಯಾಗ ಕಾಲು ನಿಂದ್ರಿಸಿ ಮನೆ ಬಿಟ್ಟು ಹೊರಗೆ ಹಾಕಿದಿ. ಈಗ ನಿನಗಾಕಿ ಖುಷಿ ಆಗಿರ್ಬೇಕಲ್ಲ. ನೀನ ಆಕಿ ಗುಂಗ್ನ್ಯಾಗ ಅದೇನ? ನೀ ಬರ್ತಿಲ್ಲ ಮನೆಗೆ? ಬಾ ಹೋಗುನ್ ಮನೆಗೆ. ಆಕಿನ ಕಾಲ ಮನೆ ಹೊರಸಲ ದಾಟಿದ ಮ್ಯಾಗ ಆ ಮನ್ಯಾಗ ಇರಾಕೆ ನನಗೆ ಮನಸ್ಸ ಬರೋಲ್ದ. ನೀನು ಈಕಿನ ಖುಷಿಯಾಗಿರಿ, ನಾ ಮನೆಗೆ ಬರೋದಿಲ್ಲ. ನಿನಗೇನು ಅಂತ ತಲೆ ತುಂಬ ಹೋಗ್ಯಾಳೆ ಅಂಬಲ್ಲ. ಈಗಂತೂ ನಮ್ಮ ಮಾತ ಕೇಳವಲ್ಲಿ. ಕಂಡೋರು ಮಾತು ಕೇಳಿ ತಲೆ ಎಳಸಾಕ ನಾ ಏನು ಸಣ್ಣ ಹುಡುಗಲ್ಲ. ನಾನು ಸಂಸಾರಕತ್ತೀನಿ. ಆದರೆ ನೀ ಏನು ಮಾಡಾಕತ್ತಿ? ಒಬ್ರಿಗೊಂದು ಮಾಡಿದ್ರೆ ಮನ್ಯಾಗ ಕಾಲ್ರ ಹೆಂಗೆ ನಿಂದಿರ್ತಾವು? ನಿನ್ನ ಜೊತೆ ಮಾತಾಡಕ್ಕೆ ಮನಸ್ಸರ ಹೆಂಗೆ ಬರ್ತೈತಿ? ಓನೇ ಬಾಯಿ ನೋಡ್ರಿ, ಏನು ಚಲೋ ಅನ್ಸತಿ. ಬಾ ಮನೆಗೆ ಹೋಗುನು. ರಾಜು, ನಿಮ್ಮ ಅಕ್ಕ ಊರಿಗೆ ಹೋಗ್ಯಾಳ. ನಿಮ್ಮ ಅತ್ತಿ ನಿಮ್ಮ ಇನ್ನೊಬೇಕಕ್ಕ ಕೊಟ್ಟು ಕಳಿಸ್ಯಾರ. ನನಗೆ ಯಾಕ ಜೀವ ಸಂಸವಲ್ದ. ಸ್ವಲ್ಪ ಹೋಗಿ ಮಾರಿ ನೋಡ್ಕೊಂಬಾರ. ಯಾವಾಗ ಹೋಗ್ಯಾಳಮ್ಮ? ಯಾರ ಜೋಡಿ ಹೋಗ್ಯಾಳ? ಮನಸ್ಸಿಗೆ ಹಳಹಳೆ ಆಗಿ ಇವ್ರ ಮಾತು ಮನಸ್ಸಿಗೆ ಪೆಟ್ಟಾಗಿ ಒಬ್ಬಾಕಿನ ಹೋಗ್ಯಾಳ. ಅದಕ್ಕೆ ನನ್ನ ಜೀವ ಸಂಸವಲ್ದ. ಸ್ವಲ್ಪ ಹೋಗಿ ಬರ್ತೀಯ? ಏನು ಮಾವ ತುಂಬಿದ ಬಸ್ರೆ ಅಂತಿ, ಒಬ್ಬಾಕಿ ಯಾಕೆ ಕೊಟ್ಟು ಕಳಿಸ್ಬೇಕ? ಹೇಳ್ಕೊತ ಕೂತ್ರ ಭಾಳ ಐತೇವೋ. ಹೇಳಕತ್ತಿನಲ್ಲ, ಮನ್ಯಾನ ಕಿರಿಕಿರಿ ಸಂಬಂಧ ಹೋಗ್ಯಾಳ ಅಂತೇಳಿ. ನಾ ಹೋಗ್ಬೇಕಂದ್ರೆ ಇಲ್ಲಿ ಮನ್ಯಾಗ ಬಿಡವಲ್ರ, ಕಿರಿಕಿರಿ ಹೆಚ್ಚಾರ. ಹೋಗಿ ನಿಮ್ಮ ಅಕ್ಕನ ಮಾರಿ ನೋಡ್ಕೊಂಬಂದು ನನಗೆ ಹೇಳಿದಂದ್ರೆ ನನಗೂ ಸ್ವಲ್ಪ ಸಮಾಧಾನ ಆಗತ್ತೆ. ಅಕ್ಕ ಬಾಯ್ ಸತ್ತಕ್ಕೆ ಒಮ್ಮರ, ನೀ ಹೇಳಿದ್ರೆ ಹೋಗ್ತೀನಿ, ಹೇಳಿದಂದ್ರೆ ಹೋಗ್ತೀನಿ. ರಾಜು, ಇದೊಂದು ಪುಣ್ಯದಾಗ ಮಾಡಿಬಿಡು ಸಾಕು. ಹೋಗುವಾಗ ನಿಮ್ಮ ಅತ್ತಿ ನಿಮ್ಮ ಅಕ್ಕ ಇದ್ಲು, ಕಾಲಿಗೆ ಕೊಟ್ಟು ಕಳ್ಸೀನಿ. ಹೋಗೋಕ್ಕಾಗಿ ಇಟ್ಟೆ ಏನರ ತೊಗೊಂಡೋಗು. ಅಕ್ಕನ ಮೇಲೆ ಎಷ್ಟು ಜೀವ ಅದಿ, ಆದ್ರೆ ಇಷ್ಟೆಲ್ಲ ಅಂಜಿ ಯಾಕೆ ಸಾಯ್ತಿ ಮಾವ ನೀನು? ನಿಮ್ಮ ಸಣ್ಣ ಅಕ್ಕ ಈಕಿನ ಜೊತೆ ಕೂತ್ರ ನಿತ್ರ ಸಾಯ್ತೀನಿ ಅಂತೇಳಿ ಅಂಜಿಕೆ ಹುಡ್ಸಾಕತ್ತಾಳ.
ಏನರ ಹೆಚ್ಚಕ ಮಾಡ್ಕೊಂಡ್ಲ ಅನ್ನೋ ಸಲುವಾಗಿ ಅಂಜಿ ಸಾಯಿ ಪರಿಸ್ಥಿತಿ ಬಂದೈತಿ. ಹೋಗು, ಮೊದಲು ಹೋಗಿ ಆಕಿನ ವಿಚಾರ ಮಾಡ್ಕೊಂಬ ಹೋಗು. ಅದ್ರ ಪೂರ್ತಿ ಕಾಳಜಿ ಬಿಡುವ, ಆಕಿಗೆ ಧೈರ್ಯ ತುಂಬಿರ್ತೀನಿ. ಅಕ್ಕ, ಇಲ್ಲಿ ಯಾಕೆ ಬಂದಿ ಅಕ್ಕ? ಅಲ್ಲಿ ಮಾವ ನಿನ್ನ ಚಿಂತೆಗೆ ಕುಂತಾನ. ಅಲ್ಲಿ ಮಾವ ನನ್ನ ಚಿಂತೆಗೆ ಕುಂತಿದ್ನಂತಂದ್ರೆ ಇಲ್ಲಿ ನಾನು ಮಾರಿ ನೋಡಕ್ಕೆ ಬರ್ತಿದ್ನಲ್ಲ. ಮಾವ ನೋಡಕ್ಕೆ ಬರ್ಬೇಕಂದ್ರೆ ಅವನಿಗೆ ಮನೆಗೆ ಬಿಟ್ಟು ಹೊರಗೆ ಯಾರು ಬಿಡ್ಬೇಕ? ಅಂದ್ರೆ ಮಾವ ಎಲ್ಲಿ ನಿನ್ನ ಕಡೆ ಬರ್ತಾನಂತ ಈ ಕಡೆ ಸಣ್ಣ ಅಕ್ಕನೂ ಕಾಯಕತ್ತಾಳ, ಈ ಕಡೆ ಅತ್ತಿನೂ ಕಾಯಕತ್ತಾಳ. ಕಾಯೋರು ಕಡೆ ತನಕ ಕಾಯ್ತಾರ. ಆದ್ರೆ ನಿಮ್ಮ ಮಾವಗ ನನ್ನ ನೆನಪಿಲ್ಲೇನಾ? ಮಾವಾಗೂ ನೆನಪಿದ್ದಲ್ಲೇ, ಮಾವಾಗೂ ನಿನ್ನ ಕಡೆ ಚಿಂತಿದ್ದಲ್ಲೇ ನನಗೆ ಕೊಟ್ಟು ಕಳ್ಸ್ಯಾನ. ಅದ ಅನ್ಕೊಂಡೆ. ನನಗೂ ಇಲ್ಲಿ ಬರಕ್ಕೆ ಮನಸ್ಸಿದ್ದಿದ್ದಿಲ್ಲ. ಆದ್ರೆ ನನ್ನ ತಂಗಿ ಅಕ್ಕ ಎಷ್ಟು ಕಾಡ್ತಾಳಕ್ಕ, ಎಲ್ಲಿ ತನಕ ಅಂತ ಕಾಡ್ತಾಳ. ಇಷ್ಟೆಲ್ಲ ಸಹಿಸ್ಕೊಂಡು ನೀ ಹೆಂಗಿರ್ತಿ ಅಕ್ಕ? ನಿಮ್ಮ ಮಾವ ಒಂದು ಜೀವನ ರೂಪಿಸ್ಕೊಟ್ಟಾನ, ಆದ್ರೂ ಮರ್ಯಾರ ನೋಡಿ ಸಹಿಸ್ಕೊಂಡಿರ್ಬೇಕು. ಅಕ್ಕ ಇರು, ಅಕ್ಕ ಇರು. ತಾಳಿದವನು ಬಾಳ್ತಾನ ಅಂತ ಹೇಳ್ತಾರ, ಅದು ನಿನ್ನ ಜೀವನಕ್ಕೆ ಹೊಂದಾಣಿಕೆ ಆಗ್ತದೆ. ಹೊಂದಾಣಿಕೆ ಆಗ್ಲಿಕ್ಕಂತಂದ್ರೂ ಹೊಂದಾಣಿಕೆ ಮಾಡ್ಕೋಬೇಕಪ್ಪ. ಯಾಕ ಆ ಮನೆಗೊಂದು ತೊಟ್ಲ ತೂಗುತ್ತಾನ. ಅಲ್ವಾಡಕ್ಕ, ಆ ಮನೆಗೆ ನಿನ್ನ ಕೈಯಾರ ನೀನೇ ತೊಟ್ಲ ತೂಗ್ತಿ. ನಾನು ಅಕ್ಕಿ ನಂಬಿ ಬದುಕಾಕತ್ತೀನಿ. ಅಕ್ಕಿನಿಂದರ ಆ ಮನೆ ಚಲೋ ಆದ್ರ ಇಷ್ಟ ಸಾಕು. ದೇವ್ರ ನಂಬಿ ಬದುಕ್ದಕ್ಕಿ ನೀನು. ಇನ್ನೊಬ್ಬರು ನೋಡಿ ಹೊಟ್ಟೆ ಹುರ್ಕೊಳಕ್ಕೆ ಅಕ್ಕಿ. ನಿನಗೆ ಅಕ್ಕಿಗೆ ಭಾಳ ಫರಕ್ ಐತಕ್ಕ. ನಮ್ಮ ತಂಗಿ ಹಂಗಲ್ಲ, ಸಣ್ಣ ಬುದ್ಧಿ ಹಂಗೆ ಮಾಡ್ಸಕತ್ತೈತಿ. ಅಕ್ಕ ನನಗಂತೂ ಅಕ್ಕ ತಂಗಿ ಯಾರೂ ಇಲ್ಲ. ನಿನಗೇನಾದರೂ ಬೇಕಾದ್ರೆ ನನಗೆ ಕೇಳಕ್ಕ. ಯಾವ ಜಳಂದ ನನ್ನ ತಮ್ಮ ಆಗಿದ್ದೆ ಅಂತೇಳಿ ನನಗೆ ಗೊತ್ತಿಲ್ಲ. ಆದ್ರೆ ಈ ಜಳಂದಾಗ ಆ ದೇವರು ನಿನ್ನ ರೂಪದಾಗ ನನ್ನ ತಮ್ಮನ ಕೊಟ್ಟು ಕಳ್ಸ್ಯಾನ. ಯಾಕೆ ಅಳ್ತಿ ಅಕ್ಕ? ಅತ್ತ ಮೈಯಂಗ್ ರಕ್ತ ಯಾಕೆ ಸುತ್ಕೋತಿ? ಚಿಂತೆ ಮಾಡಿ ಕಣ್ಣಾಗಿ ನೀರ ನಿಂತು. ಅಲ್ಲೋ ಹೋದಕ್ಕೆ ಹೋಗ್ಯಾಳು, ಆಕಿ ಸಂಬಂಧ ಅವನ ಜೊತೆ ಮಾತು ಬಿಡ್ತಿ? ಆಕಿ ಮನೆ ಬಿಟ್ಟು ಹೋಗಕ್ಕೆ ಕಾರಣ ಯಾರವ? ನೀನಲ್ಲ. ಅದಕ್ಕೆಲ್ಲ ಕಾರಣ ನೀನಾಗಿ ಅಂದ ಬಳಕ ನಿನ್ನ ಜೊತೆ ನಾ ಏನು ಮಾತಾಡಲಿ? ಈಗ ಮನೆ ಚಲೋ ನಡೆದಲ್ಲ, ಜಗಳ ಯಾಕಪ್ಪ? ನಡಿ ಮನೆಗೆ. ಯವ್ವ, ಆಕಿ ಮನೆ ಬಿಟ್ಟು ಹೋಗಿದ್ದಕ್ಕೆ ಮನೆ ಚಲೋ ನಡೆದೈತೆ ಅಂತ ನೀ ತಿಳ್ಕೊಂಡ್ರಿಬಹುದು. ಆದ್ರೆ ಮನ್ಯಾಗ ಇರಾಕ ನನ್ನ ಮನಸ್ಸ ಒಪ್ಪಾಕತ್ತಿಲ್ಲ, ಮನ್ಯಾಗ ಕಾಲ ನಿಂದ್ರಾಕತ್ತಿಲ್ಲ. ನೀ ಎಷ್ಟೇ ಕೈ ಹಿಡಿದು ನನ್ನ ಜೊಕೊಂಡು ಹೋದ್ರು ಮತ್ತೆ ಮನೆ ಬಿಟ್ಟು ನಾ ಹೊರಗೆ ಬರೋಣ. ಆಕಿನ ಯಾಕೆ ಅಟ್ಟ ಹಚ್ಕೊಂಡಿಯೋ? ಇದ್ದಕ್ಕೇನು ಸಾಯ್ಬೇಕೆ ನಿನ್ನ ಹೆಸರು ಮೇಲೆ? ಇದ್ದಕ್ಕಿಗೆ ಏನು ಕಮ್ಮಿ ಮಾಡಿದ್ನಿ ಅಂತೇಳಿ ಆಕಿನ ಜೊತೆ ಜಗಳ ಹಿಡಿದ್ರಿ ನೀವು? ಇದ್ದಕ್ಕಿಗೆ ನಿಮಗೆ ಏನು ಕಮ್ಮಿ ಮಾಡಿದ್ನಿ ಅಂತೇಳಿ ಆಕಿನ ಮನೆ ಬಿಟ್ಟು ಹೊರಗೆ ಹಾಕಿದ್ರಿ ನೀವು? ರಗಡ ಅಂಗೈಯಾಗ ಹಿಡಿದಿದ್ನಲ್ವ ಎಲ್ಲಾರನು. ಹಾಂ, ಮಾಡ್ಲಾರ ತಪ್ಪೆಲ್ಲ ಆಕಿ ಮೈ ಮೇ ಹಾಕಿ ಮನೆ ಬಿಟ್ಟು ಹೊರಗೆ ಹಾಕಿದ್ರಿ. ನಿಮ್ಗ್ರ ಚಲೋ ಅನಿಸ್ತೈತಿ? ಯಪ್ಪ, ನೀನು ಹೇಂತಿ ಹಡಿತಕಾರ ಸೋಮಿರ, ಯಾಕೆ ಆಗ್ಲಿ ಮುಗಲೇ ಜಗಳಕ್ಕೆ ಬರಾಕತ್ತಿ? ಹಾಂ, ಇನ್ನು ತೊಟ್ಲ ಕಟ್ಟಿಲ್ಲ, ಕೈಲೇ ತೂಗಿಲ್ಲ, ಎಷ್ಟು ಕಿರಿಕಿರಿ ಹತ್ತೈತಿ. ಇನ್ನು ನಾಳೆ ಹಾಡದ ಮ್ಯಾಗ ಯಾವ ತೊಟ್ಲ, ಯಾವ ಕೈಲಿ, ಯಾವ ಮನಸ್ಸಲ್ಲಿ ತೂಗಕ್ಕೆ ನೀನು? ಹಾಂ ನೋಡಪ್ಪ, ಯಾವಾದ್ರೂ ನನ್ನ ಮೊಮ್ಮಕ್ಕಳ ಮುಂದಿನ ಮುಂದೆ ಈಗ್ಯಾಕದೆಲ್ಲ? ಹಾಂ, ಮೊಮ್ಮಕ್ಕಳು ನಿನ್ನವ್ರಾದ್ರೆ ಆದ್ರೆ ಸ್ವಸ್ಥರು ನಿನ್ನವ್ರು ಆಗಲಿಲ್ಲಲ್ಲ. ಏನು ಮಾತಾಡ್ತೀವ? ಬುದ್ಧಿ ಹೇಳಕ್ಕೆ ನೀನು ನಾಲ್ಗೆ ಬದಲು ಮಾಡಿ ಮಾತಾಡಕತ್ತಿ. ಹೇ, ಕಾಕ, ಇನ್ನ ನಿನ್ನ ಶರೀರ ಭಾಳ ಗಟ್ಟಿ ನೋಡ. ಇರಾಕಬೇಕಪ್ಪ. ಹಾಂ, ಹೆಣ್ಮಕ್ಳ ಬಾಳೆ ಅಂತೂ ಇಬ್ಬರದು ಮೆಟ್ಟಿಗೆ ಹತ್ತು. ಇನ್ನು ಮೊಮ್ಮಕ್ಕಳನ್ನ ಆಡಿಸ್ಕೊಳ್ಳೋ ಮಟ್ಟನೂ ಉಸಿರು ಗಟ್ಟಿ ಹಿಡ್ಕೋಬೇಕನ್ನೋ ಆಸೆ ಐತಪ್ಪ. ನೀ ನೋಡಿದ್ರೆ ಇಬ್ಬರ ಮೇಲೆ ಜೀವಾದಿ, ಆದ್ರೆ ಅವ್ರು ನೋಡಿದ್ರೆ ರಾಜು, ಅಲ್ಪ
ದಿನ ಹೊತ್ತು ಹೊಂಟ್ರ ಅವ್ರ ಮನೆ ಹತ್ರನೇ ಇರಾವ ನೀನು ಅಂಥದ್ದು ಈಗ ಅವ್ರಿಗೆ ಏನಾಗೈತಪ್ಪ? ಕಾಕ ದೊಡ್ಡಕ್ಕ ಎಲ್ಲರ ಮೇಲೂ ಜೀವದಾಳ, ಎಲ್ಲರಿಗೂ ಹಚ್ಕೋತಾಳ. ಸಣ್ಣಕ್ಕ ಆಕಿನ ಬಗ್ಗೆ ಹೇಳೋದೇ ಬೇಡ ಬಿಡ. ರಾಜು, ದೊಡ್ಡಾಕಿ ಬೋಳೆ ಸ್ವಭಾವದಾಕಿ, ಆಕೆ ಸ್ವಭಾವನ ಹಂಗೆ. ಇನ್ನು ಸಣ್ಣಾಕಿ ಏನದಾಳಲ್ಲ, ಸ್ವಲ್ಪ ಸಿಡಕ್ ಸ್ವಭಾವದ ಹುಡುಗಾಕಿ. ಇರಲಿ ಅಂಥದ್ದು ಏನು ಮಾಡಿದ್ಲು ಆಕೆ ಸಣ್ಣಾಕಿ? ಏನು ಮಾಡಿದ್ಲಂತ ಹೇಳಿದ್ರೆ ನೀನು ಮಗಳಂತ ನೋಡಂಗಿಲ್ಲ ಕಾಕ. ಏ ರಾಜು, ಅಲ್ಲೋ ನೀನು ಬಾಯಿ ಬಿಚ್ಚಿ ಹೇಳಿದ್ರೆ ನಾನು ತಿಳ್ಕೊಬಹುದಪ್ಪ. ಹಿಂಗೆ ಸುತ್ತಿ ಬಳಸಿ ಹೇಳಿದ್ರೆ ನನಗೆ ಹೆಂಗೆ ಗೊತ್ತಾಗಬೇಕು? ಸಣ್ಣಕ್ಕ ಅವ್ರ ಅತ್ತಿ ಮಾತು ಕೇಳಿ ದೊಡ್ಡಕ್ಕಗ ಹಾಲ್ನಾಗ ವಿಷ ಹಾಕಾಕ ನೋಡಿದ್ಲು. ಅಂದ್ರೆ ಇಷ್ಟೆಲ್ಲ ಆಯ್ತು ಕಾಕ, ಪುಣ್ಯಾಕ ನಮ್ಮ ಮಾವ ಬದುಕೊಳ್ದ. ಸಣ್ಣ ಮಗಳು ಸ್ವಲ್ಪ ಹೊಟ್ಟೆ ಕಿಚ್ಚೆಂದು ಸಿಟ್ಟಿನ ಸ್ವಭಾವದ್ದು ಅಂತ ನಾ ತಿಳ್ಕೊಂಡಿದ್ದೆ. ಆದ್ರೆ ಆಕೆ ಗುಣ ಇಷ್ಟೊಂದು ಹೊಲಸೈತಿ ಅಂತ ನಾ ತಿಳ್ಕೊಂಡಿದ್ದಿಲ್ಲ. ತಮ್ಮ, ನಾನು ಪಾಲಿಗಾಕಿ ಇಂದ ಈಗ ಸತ್ತು ಹೋಗ್ಬಿಟ್ಲು ಅಂತ ನಾ ತಿಳ್ಕೊಂಡ್ಬಿಟ್ಟೆ. ಅಕ್ಕಗೆ ಇಷ್ಟೆಲ್ಲ ಕಷ್ಟ ಇದ್ರು ಅಕ್ಕ ಅಲ್ಲಿ ಬಾಳೆ ಮಾಡಕತ್ತಿದ್ಲು. ಆದ್ರೆ ಅಲ್ಲಿ ಕಾಲು ನಿಂದ್ರಿಸ್ಕೊಟ್ಟಿಲ್ಲ, ಅದಕ್ಕೆ ಇಲ್ಲಿ ಕಳಿಸ್ಯಾರ. ನನ್ನ ಮಗಳು ಬಸರಾಗ್ಯಾಳ, ತವ್ರ ಮನೆ ನೆನಪಾಗಿ ಬಂದಾಳ ಅಂತ ನಾ ತಿಳ್ಕೊಂಡಿದ್ದೆ. ಆದ್ರೆ ರಾಜು, ಆಕೆಗೆ ಇಷ್ಟೊಂದು ತ್ರಾಸು ಕೊಟ್ಟು ಕಳಿಸ್ಯಾರ ಅಂತ ನನಗೆ ಗೊತ್ತಾಗಿದ್ದಿಲ್ಲ ತಮ್ಮ, ಗೊತ್ತಾಗಿದ್ದಿಲ್ಲ. ಮಾವ, ಅಕ್ಕನವ್ರಿಗೆ ಹೋಗಿದ್ದೆ. ಅಕ್ಕ ಆರಾಮದಾಳ. ಅಕ್ಕ ಬರೀ ನಿನ್ನ ಬಗ್ಗೆನೇ ಚಿಂತೆ ಮಾಡತ್ತಾಳ. ಇಲ್ಲಿದ್ದಂಗೆ ಅದಾಳು, ಏನು ನಕ್ಕೋತದಾಳು? ಹೆಂಗದಾಳಲ್ಲಿ? ಮಾವ, ಅಕ್ಕ ಎಲ್ಲಿದ್ರು ನಿನ್ನ ಚಿಂತೆಗೆ ಇರ್ತಾಳ. ನೀ ಬಾಜುಕಿದ್ರೆ ಆಕಿಗೆ ಬೇರೆ ಪ್ರಪಂಚನೇ ಬೇಡ. ಚಂದ ನೋಡ್ಕೊಳಕ್ಕ ನಿಮ್ಮ ಸಣ್ಣ ಹಾಕಿ ಬಿಡೋಳು. ನಿಮ್ಮ ಸಣ್ಣ ಮಕ್ಕನ ವಿಚಾರ ಬಿಡು. ನಮ್ಮವ್ಗೆ ಬುದ್ಧಿ ಬೇಡ, ನಮ್ಮವನು ಹಂಗೆ ಕಾಡಕತ್ತಾಳ. ನಮ್ಮ ಮಾವೇನಂದ? ಮಾವ, ನನಗೆ ದುಃಖ ತಡಿಲಿಲ್ಲ. ಮೊನ್ನೆ ಆಗಿದ್ದು ಕಾಕನ ಮುಂದೆಲ್ಲ ಹೇಳಿಬಿಟ್ಟೆ. ಏ, ಎಂಥ ದಗ್ದ ಮಾಡಿದ್ಯೋ? ಏನು ಯಾಕಾಗಲ್ಲ ಅಕ್ಕ? ಯಾರ ಮುಂದೆ ಬಾಯಿ ಬಿಡೋದು ಬೇಡ ಅಂತೇಳಿ ನಾವು ಮುಚ್ಚಿಟ್ಟಿದ್ದೀವಿ. ಅದನ್ನ ಯಾಕೆ ಅಲ್ಲಿ ಹೇಳ್ಬೇಕ? ದೊಡ್ಡ ಅಕ್ಕನ ಕಣ್ಣೀರು ನಾನು ನೋಡೋದಾಗ್ಲಿಲ್ಲ ಮಾವ, ಅದಕ್ಕೆ ಹೇಳಿಬಿಟ್ಟೆ. ಮಾವ ಯಾರ ಮ್ಯಾಗ ಏನು ತಪ್ಪು ತಿಳ್ಕೊಂಡು ನಾನು ಯಾರಿಗೆ ಗೊತ್ತ? ನೀ ಹೇಳಬಾರ್ದಿತ್ತು. ಹೇಳಿ ಅಂದ್ರೆ ಮಾವು ಭೇಟಿ ಆಗಬೇಕು. ಭೇಟಿ ಆಗ್ಲಿಕ್ಕಂದ್ರೆ ನಾಳೆ ಮಾತು ಬರುವ. ಮಾವಾಗ ಭೇಟಿ ಆಗೋದು ಮುಂದಿನ ಮಾತು. ಮೊದಲು ಹೋಗಿ ಅಕ್ಕಗೆ ಭೇಟಿಯಾಗ. ನಾ ಭೇಟಿ ಹಾಕೀನಿ. ನಮ್ಮ ಮಗು ಒಂದು ಸ್ವಲ್ಪ ನೀನ ಬುದ್ಧಿ ಮಾತು ಹೇಳ. ಏನ್ರಿ ರುಕ್ಮಿಣವ್ವ, ನಾನು ಹಿರಿಯ ಮಗಳಿಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ತಿಳ್ಕೊಂಡ್ರಿನ? ಯಾಕೆ ಅಷ್ಟು ತ್ರಾಸು ಕೊಡಕತ್ತೀರಿ ಆಕಿಗೆ? ಆಕಿಗೆ ಏನು ಕಡಿಮೆ ಮಾಡಿ ಅಂತ ಹಿಂಗೆ ಅನ್ನಕತ್ತೆ ನಮಗೆ ನೀವು? ಹಾಂ, ನೀವು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಕೊಲ್ಲಾಕ ನಿಂತೀರಲ್ಲ, ನಾಚಿಗೆ ಬರೋದಿಲ್ಲ ನಿಮಗ? ನಿಮ್ಮ ಮಕ್ಕಳ ಗದಲ್ದಾಗ ನಾನು ಕೊಳಗೆ ಬಂದು ಬಿದ್ದೈತಿ. ನಿಮ್ಮ ಮಕ್ಕಳ ಬುದ್ಧಿ ಹೇಳ್ರಿ, ನನಗೇನು ಹೇಳ್ತೀರಿ? ರುಕ್ಮಿಣಿಯವ್ವ, ಇದಕ್ಕೆಲ್ಲ ಸೂತ್ರಧಾರಳು ನೀನ ಅದೀರಿ. ಅವರಿಬ್ಬರು ನಿನ್ನ ಮನೆ ಸ್ವಸ್ತ್ಯಾರ ಅಲ್ಲ. ಒಬ್ರಿಗೊಂದು ಈ ಮೇಲು ಕೀಳು ಯಾಕೆ ಮಾಡಾಕತ್ತೀನಿ ನೀನು? ಮಾಡ್ಲಾರ್ದೆ ಮತ್ತೇನು ಮಾಡ್ಲಿ? ನಾ ಬಂದ ಮೇಲೆ ಈ ಮನೆ ಚಲೋ ಆಗತ್ತೆ ಅಂತ ಈಕೆ ಯಾಕೆ ಅನ್ಕೋತಾಳ? ನಾನು ಹಿರಿಯ ಮಗಳು ನಿನ್ನ ಮನೆ ಕಾಲಿಟ್ಟ ಮೇಲನ ನಿನ್ನ ಮನೆತೇನ ಚಲೋ ಆಗೈತೆ ಅನ್ನೋದು ಸುಳ್ಳನ? ನೀ ಹೆಂಗೆ ನಿನ್ನ ಮಕ್ಕಳನ್ನ ಬಿಟ್ಕೊಡ್ತೀಯಪ್ಪ? ಕಳ್ಳಿ ಹಿಡಿದು ಮಾತಾಡೋನಲ್ಲ. ಹಾಂ, ನೋಡುವ, ಇಲ್ಲೇ ಮಕ್ಕಳು ಮುಖ್ಯ ಅಲ್ಲ, ಬದುಕು ಬಾಳೆಯು ಮುಖ್ಯ ಅಲ್ಲ ರುಕ್ಮಿಣವ್ವ. ಒಬ್ಬರ ಜೀವ ಹೋಗು ಮಟ್ಟಕ್ಕೆ ತಂದಿಟ್ಟಿಯಲ್ಲ, ಇದರ ನಿನಗೆ ಬರೋಬ್ಬರಿ ಅನ್ಸುತ್ತಾನ? ನೋಡ್ರಿ, ಅಲ್ಲಿ ಏನಾಗೈತೆ ಅನ್ನೋದು ನಮಗೆ ಗೊತ್ತು. ಅದನ್ನೆಲ್ಲ ಬಂದು ಮುಂದೆ ಹೇಳ್ಬಿಟ್ಟ ಏನ? ನನ್ನ ಹಿರಿಯ ಮಗಳ ಅಂತಾಕೆ ಅಲ್ವಾ,
ಅಂಥ ಕೆಟ್ಟ ಬುದ್ಧಿ ಹುಡುಗ ಅಲ್ಲಿ ತಂದು ಇಲ್ಲಿ ಹೇಳಿದ್ನೆ, ಇಲ್ಲಿ ತಂದು ಅಲ್ಲಿ ಹೇಳಿದ್ನೆ, ಇಂಥ ತುಚ್ಚು ಕೆಲಸ ಮಾಡೋ ಹುಡುಗಿ ಅಲ್ಲ. ನಾನು ಇದನ್ನು ಮತ್ತೊಬ್ಬರ ಬಾಯಿಂದ ಕೇಳಿದಾಗನ ನಿನ್ನ ಬಂದು ಕೇಳಾಕತ್ತೇನೆ. ನಾನು ಏನೋ ಆಗಿದಾಗ ಹೋಗೈತಿ, ಮಾತಾಡಿದ್ರೆ ಏನೂ ಬರಂಗಿಲ್ಲ. ಆಕಿ ಅನ್ಕತಕ ನಿಮ್ಮ ಮನ್ಯಾಗ ಇರಲಿ. ಅನ್ಕತಕ್ಕ ಅಲ್ಲೇ ಇರಲಿ ಅನ್ನಕ್ಕೆ ನನ್ನ ಮಗಳು ನನಗೇನು ವಜ್ಜೆ ಆಗೋದಿಲ್ಲ ಏನವ. ಅದು ಆಕೆ ತವ್ರ ಮನೆ ಐತಿ, ಆಡಿ ಬೆಳೆದ ಮನೆ ಐತಿ ಏನವ. ಆತು ಬಿಡು, ಅನ್ಕತಕ್ಕ ಅಲ್ಲೇ ಇರ್ತಾಳ. ಎಲ್ಲರ ಇರೋದು ಆದಿತ್ತು. ಇದೆಲ್ಲ ಮಾತಾ ಹಾದ್ಯಾಗ ಬಂದು ಮಾತಾಡೋದಲ್ಲ, ಮನೆಗೆ ಬಂದು ಮಾತಾಡ್ಬೇಕಿತ್ತು. ನಾನು ಹಿರಿಯ ಮಗಳನ್ನ ಆ ಮನೆಯಾಗಿಂದ ಹೊರಗೆ ಹಾಕಿವ ಅಂದಮೇಲೆ ಇನ್ನು ಆ ಮನೆಗೆ ಬರಾಕ ನನಗೆ ಮಾರ್ಯಾರ ಎಲ್ಲಿ ಉಳ್ದತ್ತವ. ನನ್ನ ಜೋಡಿ ಮಾತಾಡ್ದಂಗ ನಿಮ್ಮ ಮಳ್ಯಾನ ಜೋಡಿ ನಿಮ್ಮ ಸಣ್ಣ ಮಗಳ ಜೋಡಿ ಮಾತಾಡ್ರಿ. ಮುದುಕಪ್ಪ, ಬೀಗತನ ಮಾಡುವಾಗಿರುವ ಮಾತು ಮುಂದೆ ಬದುಕು ಬಾಳೆ ಮಾಡುವಾಗಿರುವುದಿಲ್ಲ ನೋಡಪ್ಪ. ಹೌದು ನೋಡ್ರಿ ಹಿರಿಯರ. ನಿನ್ನ ನೋಡ್ಬೇಕ, ನಿನ್ನ ಜೊತೆ ಮಾತಾಡ್ಬೇಕತ್ತ ಮನಸ್ಸು ಹಂಸಾಡಕತ್ತಿತ್ತ, ಬರ್ಬೇಕನ್ಸಿತ್ತ. ಆದ್ರೆ ಮನ್ಯಾಗ ನಿಮ್ಮ ತಂಗಿ ನಮ್ಮವ್ವ ಕೊಟ್ಟು ಕಾಟ 1 2. ನಿಮ್ಮ ಅಪ್ಪನ ಧೈರ್ಯದ ಮ್ಯಾಗಿಲ್ಲಿ ನೀನು ನೋಡಕ್ಕೆ ಬಂದೀನಿ. ಆರಾಮದ್ಯಾ? ಅಲ್ಲಿದ್ರು ಆರಾಮಾದೀನಿ, ಇಲ್ಲಿದ್ರು ಆರಾಮಾದೀನಿ. ಆದ್ರೆ ನೋವು ಕಾಡುದ. ನೀ ಹುಟ್ಟಿದ ನಕ್ಷತ್ರನ ಎಂಥದೈತಿ ಯಾರಿಗೂ ಗೊತ್ತ. ಸುಖ ಅನ್ನೋದ ಕಾಣಲಿಲ್ಲ. ಇಲ್ಲರ ಇನ್ನು ಮುಂದೆ ಸುಖ ಕಾಂತಿ ಅಂದ್ರೆ ಸುಖ ಕಾಣಕ ಇವ್ರು ಬಿಡಾಕತ್ತಿಲ್ಲ. ಅದೇನಾರ ಆಗಲಿ ಅವನ್ನ ಎದುರು ಹಾಕ್ಕೊಂಡು ಆಕಿನ ಎದುರು ಹಾಕೊಂಡು ನಿನ್ನ ನೋಡಕ್ಕೆ ಬಂದೀನಿ. ಯಾಕೆ ನೀ ಹೆಚ್ಚು ಅಂತೇಳಿ ಒಳ್ಳೆ ಮನಸ್ಸು ನೋಡಿ ಬಂದೀನಿ. ಯಾವುದೂ ಚಿಂತೆ ಮುಂದೆ ಮಾಡಬೇಡ. ಈ ಸದ್ಯಕ್ಕೆ ಯಾಕೆ ಬರಕ್ಕೆ ಹೋದ್ರಿ? ಅಲ್ಲ, ನಾ ಬಂದ್ರೆ ಭಾಳ ದಿನ ಆಗಿತ್ತಾನೆ. ನೀರು ಪರಿಸ್ಥಿತಿ ಒಳಗೆ ನಿನ್ನ ಮಾರಿ ನಾನು ನೋಡ್ಲಿಕ್ಕಂದ್ರೆ ಆ ದೇವ್ರು ಕೂಡ ನಾನು ಮೆಚ್ಚೋದಿಲ್ಲ. ಈಕೆ ನಿಮ್ಮ ತಂಗಿ ಮನೆ ತುಂಬ ಆಕಿದ ಕಾರ್ಬಾರ್ ಐತಿ. ಆಕಿ ಮನ್ಸಿಗೆ ಬಂದಂಗಿರತ್ತಾಳೆ. ಈಕೆ ನಮ್ಮವ್ವ ಯಾರೂ ಹೇಳೋರಿಲ್ಲ ಕೇಳೋರಿಲ್ಲ. ಇವ್ರ ಮಧ್ಯೆ ಇಷ್ಟು ದಿನ ನೀ ಬದುಕಿ ಅಂದ್ರೆ ನೀ ಗಟ್ಟಿ. 4 ದಿನ ಇವ್ರು ಹೆಂಗೆ ಅದಾರ ಏನು ಅದಾರ ಅನ್ನೋದು ತಿಳಿದ ನನಗೆ ಆ ಮನ್ಯಾಗ ಕಾಲು ನಿಂದ್ರೋದು. ಇಷ್ಟು ದಿನ ಅದು ಹೆಂಗೆ ನಿಂತೀವೋ ಏನೋ. ಗಂಡನ ಮನೆ ಗಟ್ಟಿಯಾಗಿ ನಿಂದ್ರಬೇಕಲ್ಲ. ಗಟ್ಟಿಯಾಗಿ ನಿಂದ್ರೋ ಬದಲಿ ಮತ್ತೆ ಇಲ್ಲೇ ಯಾಕೆ ಬಂದಿತ್ತು ಅವ್ರ ಮನೆಗೆ? 4 ದಿನಾರ ಅವ್ರು ಸುಖದಿಂದ ಇರ್ಲಿ ಅಂತೇಳಿ ನಾ ಇಲ್ಲಿ ಬಂದೀನಿ ರೀ. 4 ದಿನ ಅನ್ನೋದು 4 ವರ್ಷ ಕಳ್ದಂಗೆ ಆಗಕತ್ತದ. ಇರು, ತಂದೆ ಮನ್ಯಾಗ ಕಣ್ಣೀರು ಒರ್ಸಾಕ ತಂದೆ ಅದಾನ, ಆಸರಂತ ದುಃಖ ಕೇಳಕ್ಕೆ ತಂದೆ ಅದಾನ. ಅಲ್ಲಿ ನಾ ಇದ್ದು ಇಲ್ದಂಗಿದ್ದೆ. ಇಲ್ಲರ ಅಪ್ಪನ ಋಣದಾಗ ಚಂದಿರು. ರೀ, ನಾ ಇಲ್ಲೇ ಇದ್ದೀನಿ ಅಂತೇಳಿ ನನ್ನ ಮರೀದಿಲ್ಲಲ್ಲ. ಮರ್ಯಾಕ ಮನಸ್ಸು ಹೆಂಗಾರ ಒಪ್ಪಿತ್ತ. ಅಲ್ಲ, ನೀ ಮರಿವಂತಕ್ರೆ ಅದೀಯನ? ನಾನು ಹೇಳ್ತಿದ್ದಿ ನನ್ನ ಮನೆ ಬೆಳಗಾಕೆ ಬಂದಕ್ಕಿದಿ. ನೀ ಕಾಲಿಟ್ಟುಗಳಿನ ನಮಗೆಲ್ಲ ಚಲೋ ಆಗೈತಿ. ನನ್ನ ಉಸಿರ ನನ್ನ ಹೆಸರು ಇರೋವಾಗ ಒಟ್ಟ ನೀನು ಮರಿದಿಲ್ಲ. ರೀ, ಇಲ್ಲಿ ತನಕ ಬಂದಿರಿ, ಬರ್ರಿ ಮನೆಗೆ ಹೋಗೋಣ, ಬರ್ರಿ. ಅಲ್ಲಪ್ಪ, ನನ್ನ ಸಣ್ಣ ಮಗಳಿಗೂ ಬುದ್ಧಿ ಇಲ್ಲ, ನಿಮ್ಮವ್ವಗೂ ಬುದ್ಧಿ ಇಲ್ಲ. ಅಲ್ಲ, ನಿನಗಾರ ಬುದ್ಧಿ ಇಲ್ಲನೋ? ಬುದ್ಧಿನೇ ಇಲ್ಲ ಅಂತ ತಿಳ್ಕೊಂಬಿಡು ಮಾವ. ಮನ್ಯಾಗ ಇವ್ರ ಕಿರಿಕಿರಿ ಸಾಕಾದಂಗೆ ಐತೆ. ಅದಕ್ಕೆ ಆಕಿ ಹೋಗೋ ಮನಸ್ಸಿತ್ತೋ ಇಲ್ಲೋ ನಂಗೆ ಗೊತ್ತಿಲ್ಲ, ಕೊಟ್ಟು ಕಳಿಸೀನಿ. ಅಲ್ಲಪ್ಪ, ನೀ ಕೊಟ್ಟು ಕಳಿಸಿದಿ, ಆಕಿ ಬಂದಾಳ. ಮುಂದೆ ಹಿಂಗಾದ್ರೆ ನಿಮ್ಮ ಜೀವನ ಹೆಂಗ್ರು? ನೀವು ಚಿಂತೆ ಹಚ್ಕೊಳ್ಳೋದಲ್ದ ಮುಪ್ಪಿನ ಕಾಲಕ್ಕೆ ನಮಗೂ ಚಿಂತೆ ಹಚ್ಚಾಕತ್ತೀರಲ್ಲಪ್ಪ ನೀವು. ಮಾವ, ವಯಸ್ಸಿನಾಗ ದೊಡ್ಡವ ನೀನು. ಈ ಚಿಂತೆಯಿಂದ ದೂರ ಬರೋದು ಹೆಂಗಂತ ನೀ ಹೇಳಿಬಿಡು. ಅದರಿಂದ ಪಾರರ ಹಾಕಿನಿ. ನಿನ್ನ ಸಂಸಾರಪ್ಪ ಅದು, ನಿನ್ನ ಕೊಳ್ಳಿಗೆ ಬಿದ್ದೈತಿ. ಅಲ್ಲೋ, ಸಾಯಿ ತನಕ ಅದು ಹೆಂಗೆ ಬಿಟ್ಟೈತಿ ಹೇಳು? ಮಾವ, ನೀ ಏನೂ ತಿಳ್ಕೊಳ್ಳಲ್ಲ ಅಂದ್ರೆ ಅನ್ಕತ್ತಾಗ ಈಕಿ ನಿಮ್ಮ ಮನ್ಯಾಗ ಇರಲಿ. ಅಲ್ಲರ ನೆಮ್ಮದಿ ಕಂಡಾಳ. ಅಲ್ಲಂದ್ರೆ ಸುಖದಿಂದ ಬದುಕ್ಯಾಳ. ಇಲ್ಲಿ ನನ್ನ ಮನ್ಯಾಗ ಏನು ಕೇಳ್ತಿ ಮಾವ? ಒಬ್ಬರು ಮಾರಿ ಒಬ್ಬರು ನೋಡ್ಬೇಕಂದ್ರೆ ಹರ್ಕೊಂಡು ತಿಂದಂಗೆ ಮಾಡ್ತಾರೆ. ಮತ್ತು ಹಿರಿಯಕಿದೆ ಅಂತ ಫಿಲ್ಮು ಗುಣದಾಗ ಬಂಗಾರ. ಈಕಿನ ನಿನ್ನ ಸಣ್ಣ ಮಗಳ ಭಾಳ ಕಿರಿಕಿರಿ ಹಚ್ಚೋದು, ಭಾಳ ಜಗಳ ತೆಗೆದು ಮಾಡ್ತಾಳೆ. ಯಾವಾಗ ನನ್ನ ಸಣ್ಣ ಮಗಳು ಹಿಂಗೆ ಮಾಡ್ಯಾಳ ಅಂತಂದ್ಮೇಲೆ ನನ್ನ ಪಾಲಿಗೆ ಇನ್ನಾಕಿ ಸತ್ತಂಗಪ್ಪ. ನೋಡಪ್ಪ, ನನ್ನ ಸಣ್ಣ ಮಗಳು ಇಂಥ ದಗದ ಮಾಡ್ಯಾಳ ಅಂದಮೇಲೆ
ಇನ್ನು ನನ್ನ ಪಾಲಿಗೆ ಆಕಿ ಸತ್ತಾಳ. ಆದ್ರೆ ನನ್ನ ದೊಡ್ಡ ಮಗಳ ಮೇಲೆ ಒಂದು ನೆದರ್ ಇರ್ಲಿಪ್ಪ ನಿಂದು. ಯಾರು ಹೆಂಗಂತ ಯಾರಿಗೂ ತಿಳಿದಿದ್ದಿಲ್ಲ, ನಿನಗರ ತಿಳಿತಲ್ಲ ಅಷ್ಟು ಸಾಕು ಮಾವ. ಈಕೆ ಹಿರೇಕಿಗೆ ಕಣ್ಣಾಗ ಕಸರು ಬೀಳ್ದಂಗೆ ನೋಡ್ಕೋತೀನಿ. ಈ ಮಾತು ನಾನು ಹಿಂಗೆ ನನ್ನ ಸಣ್ಣ ಮಗಳಿಗೆ ಅಂಜಿ ನಿಮ್ಮ ಅವ್ವಗೆ ಅಂಜಿ ಬರೋದು ಮಾತ್ರ ನಿಲ್ಸಕ್ಕೆ ಹೋಗಬೇಡಪ್ಪ. ಆಗಾಗ ಬರ್ಕೊತ ಹೋಗ್ಕೊತ ಇರು. ನನ್ನ ಹಿರಿಯ ಮಗಳು ನಿನ್ನ ಹೆಂಡ್ತಿನ ಅದಾಳ, ಆಕಿನ ಮರಿಬೇಡಪ್ಪ. ಹಾಪ ಹೆಣ್ಣು ಕೊಟ್ಟ ಮಾವ ಕಣ್ಣು ಕೊಟ್ಟ ದೇವ್ರಿದ್ದಂಗೆ. ನಿನ್ನ ಮಾತು ಯಾಕೆ ಮೀರಲಿ? ಇವರೆಷ್ಟ ಕೆಂಡ ಕಾರಿದ್ರು ಬರೆದು ಬಿಡೋದು ಮಾವ, ಬಂದ ಬರ್ತೀನಿ. ಅತ್ತಿ ನೀ ಹಿಂಗ ಮಾಡಕತ್ತಿ ಅಂದ್ರ ನಿನ್ನ ಮಗನ ಜೀವನ ನೀನೇ ಹಾಳು ಮಾಡ್ತಿ. ಎಲ್ಲರೂ ನನ್ನ ಕೆಟ್ಟ ಮಾಡ್ರಿ. ನನ್ನ ಮಗ ಆಕಿನ ಕಟ್ಕೊಂಡ ಜೀವನ ಹಾಳು ಮಾಡ್ಕೊಂಡ್ ಕೂತ. ಎಷ್ಟು ಮಂದಿ ಜಗದಾಗ ಎರಡೆರಡು ಮದ್ವೆ ಆಗಿಲ್ಲ, ಅವ್ರೆಲ್ಲರೂ ಸುಖವಾಗದಾರ. ನೀನು ಅದನ್ನ ಕಡ್ಡಿ ಕೊಡ್ದು ಬೆಂಕಿ ಹಚ್ಚಾಕತ್ತಿ. ಏಯ್ ಯಾಕೋ ರಾಜು ಹಳೆ ಅಂತ ಬಿಡ, ನಾ ಭಾಳ ಮಾತಾಡಕತ್ತಿಲ್ಲ. ಹಾ, ವಯಸ್ಸಿನಾಗ ನಾನು ನಿನ್ಕಿನ ಸಣ್ಣವನೇ ಇರ್ಬೋದು, ಆದ್ರೆ ನೀ ಮಾಡೋ ಕೆಲಸ ಯಾರ ಮನಸ್ಸಿಗೆ ಹಿಡಿಸೋದಿಲ್ಲ. ನನ್ನ ಮನೆ ವಿಚಾರ ನನಗೆ ಇರ್ಲಿ, ಊರ್ ಮಂದಿ ತಲೆ ಹಾಕೋದ್ ಬ್ಯಾಡ. ಅದಕ್ಕೆ ಹೊರಗಿನ 4 ಮಂದಿ ನಿಮ್ಮ ಮನೆ ವಿಚಾರ ಮಾತಾಡಿರ್ತಂದ್ರ ನಿನ್ನ ಮಗ ನಿನಗೆ ಕೊಲ್ಲೋ ಪರಿಸ್ಥಿತಿ ಬರ್ತಿತ್ತ. ರಾಜ ನೀನು ಇಲ್ಲಿ ಇರ್ತಿ ನೋಡಕೈತ. ಆಕಿನ ಹೆಂಗ್ ಹೊರಗೆ ಹಾಕ್ತೀನಿ, ನನ್ನ ಮಗನ ಹೆಂಗ್ ದಾರಿಗೆ ತರ್ತೀನಿ ನೋಡ. ಉಣ್ಣು ನಾ ನೀನೇ ಕಾಯಿಲೆ ಒದ್ದಂಗೆ ಮಾಡ್ಕೊಳಕತ್ತಿ. ಹಾದಿ ಹೋಗೋರೆಲ್ಲ ನನ್ನ ಬಗ್ಗೆ ಮಾತಾಡ್ದಂಗಾತ. ನೋಡಪ್ಪ, ನಾವಂತೂ ನಿನ್ನ ನಂಬೇವಿ. ಯಾಕಂದ್ರೆ ನನ್ನ ಮಗಳು ಹೊಟ್ಲೆ ಅದಾಳಪ್ಪ. ಕೈಯಾಗ ಒಂದು ಕೂಸು ಬರೋ ಮಟನೂ ಆಕಿನ ನಾವು ಚೆಂದಾಗಿ ಜೋಪಾನ ಮಾಡ್ಬೇಕಪ್ಪ. ಅದಕ್ಕೆ ತಿಳಿದಾವಧಿ ನೀನು, ನಿನಗೇನು ತಿಳಿಸಿ ಹೇಳಬೇಕಾಗಿಲ್ಲ. ನೋಡ್ಕೊತ ಚೆಂದಾಗಿ ಹೋಗೋಣಪ್ಪ ಆಕಿನ್ನ. ನನಗೂ ಬುದ್ಧಿ ಹೊಳೆದಿಲ್ಲ ಮಾವ. ಈಗೆಲ್ಲ ಅರ್ಥ ಆಗತ್ತದ ಯಾರನ್ನ ಯಾವ ಟೈಮ್ದಾಗ ಹೆಂಗೆ ನೋಡ್ಕೋಬೇಕಂತೇಳಿ. ಬರೆದು ಹೋಗೋದು ಮಾಡ್ತೀನಿ ಮಾವ. ಕೈಯಾಗ ಕೂಸು ಬರ್ತಾಗ ಯಾಕೆ ಈಕೆ ಇರುತ್ತಾಕ ಈಕಿನ ಚೆಂದ ನೋಡ್ಕೋತೀನಿ. ಪಾಪ ವಯಸ್ಸಾದ ಮನುಷ್ಯ, ನಿನಗೆ ಯಾಕೆ ನಾ ಹಳೆ ಮಾಡಲಿ? ನಾ ಬಯಸೋದು ಅಷ್ಟಪ್ಪ. ನೋಡಪ್ಪ, ಮಾತಾಡಿದ ಮಾತು ಕಾರ್ಯರೂಪಕ್ಕೆ ಬರಬೇಕು, ಮಾತಿನ್ಯಾಗ ಉಳಿಬಾರ್ದಪ್ಪ. ಮಾತಾಡಿದ ಮಾತು ಕಾರ್ಯರೂಪಕ್ಕೆ ಬರ್ಬೇಕಂತೇಳಿ ಇವತ್ತು ಅವನ ಜೊತೆ ಜಗಳ ಹಿಡಿದು ಬಂದೀನಿ. ನಿಮ್ಮ ಸಣ್ಣ ಮಗಳ ಜೊತೆ ತಿಂಗಳ 10 ಮಾತಾ ಬಿಟ್ಟೀನಿ. ಬ್ಯಾಡ ಮಾವ, ಅವ್ರು ನಮ್ಗೆ ಕೂತ್ನಂದ್ರೆ ನನ್ನ ಜೀವನನ ಹಾಳಾಗಿ ಹೋಗ್ತೈತಿ. ಪಾಪ ಒಂದು ಮಾತು ತುಟಿ ಪಿಟ್ಟುಕೊಂಡಿದ್ದಿಲ್ಲ. ಈಕಿ ನಂಬಿ ಕೂತ್ನಂದ್ರೆ ನನ್ನ ಜೀವನ ಉದ್ಧಾರ ಆಕೈತಿ. ಯಾರು ನಂಬಿದ್ರೆ ನನ್ನ ಜೀವನ ಮುಂದೆ ಸಾಕ್ತೈತಿ ಅಂತ ನನಗೂ ಗೊತ್ತಾಗೈತಿ ಮಾವ. ಈಗ ನಿಮ್ಮ ಮನ್ಯಾಗ ಎಷ್ಟು ಗದ್ದಲ ಐತಿ ಅಂಥೇಳಿ ನನಗೆ ಗೊತ್ತೇ ಇದ್ದಿದ್ದಿಲ್ಲಪ್ಪ. ಆತು, ನಿನ್ನ ಮನ್ಯಾಗ ಎಷ್ಟು ಗದ್ದಲ ಐತಿ ಅಂದಮೇಲೆ ಇನ್ನು ನನ್ನ ಮಗಳನ್ನು ಅಲ್ಲಿಗೆ ಕಳ್ಸಾಕ ಹೋಗೋದಲ್ಲ. ಆಕೆ ಅಲ್ಲಿರೋಕ್ಕಿಂತ ಇಲ್ಲಿರೋದ ಉತ್ತಮ ಮಾವ. ಇಲ್ಲಿದ್ರೆ ನೆಮ್ಮದಿಯಿಂದ ಒಂದು ಜೀವನ ಕಾಂತ, ಹೊಟ್ಟೆಯಾಗಿನ ಕೂಸು ಆರೋಗ್ಯದಿಂದ ಬೆಳೀತೈತಿ. ಇಲ್ಲೇ ಇರಲಿ ಮಾವ, ನಾನೇ ಬರೆದು ಹೋಗೋದು ಮಾಡ್ತೇನೆ. ಯವ್ವ, ಯಾವುದಕ್ಕೂ ಚಿಂತೆ ಮಾಡೋಕೆ ಹೋಗ್ಬೇಡ ಮಗಳು. ನಿನ್ನ ಹಡದಪ್ಪದೇನಿ, ಬಂಗಾರದಂಥ ಗಂಡದನ. ಧೈರ್ಯವಾಗಿರು, ಎಲ್ಲನೂ ಆ ದೇವ್ರು ನೋಡ್ಕೊತ ನಿನಗೊಂದು ಒಳ್ಳೆ ಜೀವನ ಕೊಡ್ತಾನೆವ್ವ. ಸಮಾಧಾನ ಮಾಡ್ಕೊ, ಆರಾಮಿರು ಆವ. ಇಷ್ಟು ಧೈರ್ಯ ತುಂಬಾಕ ಅಲ್ಲಿ ನನ್ನ ಮನ್ಯಾಗ ನನ್ನ ಬಿಟ್ಟು ಮತ್ತಾರಿದ್ರು? ನಿನ್ನ ಒಡ ಹುಟ್ಟಿದ ತಂಗಿನ ಆಗಲಿಲ್ಲ, ನಮ್ಮ ಮೌನ ಆಗಲಿಲ್ಲ. ಇಲ್ಲಿರು ಅಪ್ಪನ ಧೈರ್ಯದಿಂದ ಎಲ್ಲ ಚಂದ ಇರ್ತಿ. ವಾರೊಪ್ಪತ್ತಾಗುವಷ್ಟು ಗುಳಿಗೆ ಔಷಧ ಎಲ್ಲ ತಂದೀನಿ. ಮತ್ತೆ ಬೇಕಂದ್ರೆ ಫೋನ್ ಹಚ್ಚಿಸ, ನಿನ್ನ ಸಂಬಂಧ ಬಂದು ಹೋಗುತ್ತೆ. ಹಾಂ, ಬರಲಿ ಮಾವ. ಆತಪ್ಪ, ಆತು. ಬಾಯ್ ಯವ್ವ, ಬಾ.